ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಪ್ರತಿಭೆಯ ಜೊತೆ ಇದ್ದೀವಿ. ಅವರ ಹೆಸರು ಆಯುಷ್ ಜೆ ಶೆಟ್ಟಿ. ಇವರು ಪುತ್ತೂರಿನವರು. ಇವರು ಡಬ್ಬಿಂಗ್ನ ಶುರು ಮಾಡಿದ್ದು ತನ್ನ 10ನೇ ವಯಸ್ಸಿನಲ್ಲಿ. ನಮಗೆಲ್ಲ ಚೈಲ್ಡ್ ಡಬ್ಬಿಂಗ್ ಆರ್ಟಿಸ್ಟ್ ಅಂತಾನೆ ಚಿರಪರಿಚಿತರು. ಆದರೆ ಈಗ ಅವರು ಕಾಲೇಜಿಗೆ ಹೋಗೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗೆ ಅವರು ಹೇಗೆ ಬೆಳೆದ್ರೋ ಅದೇ ರೀತಿ ಅವರ ಡಬ್ಬಿಂಗ್ನ ಕೆಲಸಗಳು ಕೂಡ ಅನುಭವಗಳು ಕೂಡ ಬೆಳೆದಿದೆ. ಅವರು ಮಾಡಿರೋ ಕೆಲವಾರು ಒಳ್ಳೊಳ್ಳೆ ಸಿನಿಮಾಗಳ ಹೆಸರು ಹೇಳೋದಾದರೆ, ಮೊದಲಿಗೆ ಅವತಾರಲ್ಲಿ ತಮಗೆಲ್ಲರಿಗೂ ಲೋವಾಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಗೊತ್ತಿರ್ಬೋದು. ಮಕ್ಕಳಲ್ಲಿ 3 ಜನ ಮಕ್ಕಳಲ್ಲಿ ಮಧ್ಯದವರು, ಅದೊಂದು ಮೇಜರ್ ಕ್ಯಾರೆಕ್ಟರ್. ಅದನ್ನು ಮಾಡಿದ್ದು ಆಯುಷ್ ಅವರೇ. ಹಾಗೆ ಇತ್ತೀಚೆಗೆ ಸಿನಿಮಾ ಮಂದಿರಗಳಲ್ಲಿ ತೆರೆ ಕಂಡ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ಅನ್ನೋದರಲ್ಲಿ ಮಾರಿಸ್ ಮೈಲ್ಸ್ ಅವರ ಪಾತ್ರಕ್ಕೂ ಕೂಡ ಆಯುಷ್ ಅವರೇ ಕನ್ನಡದಲ್ಲಿ ದನಿ ನೀಡಿರೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಹಾಭಾರತ ಕನ್ನಡಿಗರ ಮನೆ ಮನೆಯನ್ನು ತಲುಪಿರುವಂತಹ ಧಾರಾವಾಹಿ, ಅದರಲ್ಲಿ ಅಭಿಮನ್ಯು ಪಾತ್ರಕ್ಕೆ ದನಿಯನ್ನು ನೀಡಿದ್ದು ಆಯುಷ್ ಅವರು. ಹಾಗೆ ದುರ್ಯೋಧನ, ಚಿಕ್ಕಲ್ಲಿದ್ದಾಗ ಮಾತಾಡ್ತಾ ಇದ್ದ ದುರ್ಯೋಧನನ ದನಿ ಕೂಡ ಆಯುಷ್ ಅವ್ರದ್ದೇ. ಹಾಗೆ ಇಂದಿಗೂ ತೆರೆ ಕಾಣ್ತಾ ಇರುವಂತಹ ಒಂದು ದೊಡ್ಡ ಮಟ್ಟದ ಧಾರಾವಾಹಿ ಮಹಾನಾಯಕ ಅಂಬೇಡ್ಕರ್ ಧಾರಾವಾಹಿಯಲ್ಲಿ ಅಂಬೇಡ್ಕರ್ನ ದನಿ ಕೂಡ ಆಯುಷ್ ಅವ್ರದ್ದು. ಸೊ ಹೀಗೆ ಡಬ್ಬಿಂಗ್ನಲ್ಲಿ ಆಯುಷ್ ಅವ್ರದ್ದು ಒಂದು ರೀತಿಯ ದೊಡ್ಡ ಮಟ್ಟದ ಸಾಧನೆ ಅಂತಲೇ ಹೇಳ್ಬೋದು. ಇವರು ಇದರ ಜೊತೆಗೆ ಸಾವಿರಾರು ಎಪಿಸೋಡ್ಗಳಿಗೆ ದನಿಯನ್ನು ನೀಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ತನ್ನ 10ನೇ ವಯಸ್ಸಿನಲ್ಲೇ ಡಬ್ಬಿಂಗನ್ನು ಶುರು ಮಾಡಿ ಒಂದಷ್ಟು ಅನುಭವಗಳನ್ನು ಪಡೆದಿದ್ದಾರೆ. ಈಗ ಅವರು ಕಾಲೇಜ್ಗೂ ಕೂಡ ಹೋಗ್ತಾನೂ ಅದರ ನಡುವೆ ಡಬ್ಬಿಂಗ್ ಕೆಲಸಗಳನ್ನು ಮಾಡ್ತಾ ವೆಬ್ ಸೀರೀಸ್ ಧಾರಾವಾಹಿಗಳಲ್ಲಿ ತನ್ನ ದನಿಯನ್ನು ನೀಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ಮಾತುಕತೆ ನಡೆಸೋಣ, ಅವರ ಅನುಭವ ಮತ್ತು ಅನಿಸಿಕೆಗಳನ್ನು ಕೇಳೋಣ. ನಮಸ್ಕಾರ ಆಯುಷ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಹೇಗೆ ಈ ಒಂದು ಡಬ್ಬಿಂಗ್ ಜರ್ನಿ ಶುರುವಾಯಿತು? ಡಬ್ಬಿಂಗ್ ಜರ್ನಿ ಶುರುವಾಗಿದ್ದು ಅಂತ ಹೇಳಿದ್ರೆ, ನನ್ನ ಅರೌಂಡ್ ಸ್ಕೂಲಿಂಗ್ ಲೈಫಲ್ಲಿ ಒಂದು 5th ಇಲ್ಲ 4th ಇರಬೇಕಾದ್ರೆ ಆ್ಯಕ್ಟಿಂಗ್ ಅನ್ನೋ ಒಂದು ತುಂಬ ಹುಚ್ಚು ನಂಗೆ ಚಿಕ್ಕ ವಯಸ್ಸಿಂದ ಇರ್ತಾ ಇತ್ತು. ಯಾವುದೇ ಒಂದು ಸಿನಿಮಾ ಬರ್ತಿದ್ರು, ಸ್ಕೂಲಿಗೆ ಚಕ್ಕರ್ ಹೊಡೆದ್ಬಿಟ್ಟು CD ಹಾಕ್ಕೊಂಡು ಸಿನಿಮಾ ನೋಡೋದು ಅದೆಲ್ಲ ಬಹಳ ಇರ್ತಾ ಇತ್ತು. ಸೊ ಅದು ಮಾಡ್ತಾ ಮಾಡ್ತಾ ಅದನ್ನು ನೋಡಿ ಕನ್ನಡಿ ಮುಂದೆ ಬಂದು ಮಾಡುವಂಥದ್ದು ಅಂಥ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೆ. ಸೊ ಅಮ್ಮ ಏನೋ ಅದನ್ನು ನೋಡಿ ಮೋಸ್ಟ್ಲಿ ಇವ್ನಿಗೇನೋ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹಾಕ್ತಾರೆ ನನ್ನ. ಸೊ ಏನೋ ಮೋಸ್ಟ್ ಆಫ್ ದ ಡಬ್ಬಿಂಗ್ ಆರ್ಟಿಸ್ಟ್ ನೀವು ನೋಡಿದ್ರೆ ಶುರುವಾಗಿರೋದು ಆ್ಯಕ್ಟಿಂಗಿಂದ, ಆ ಒಂದು ತೆರೆ ಮುಂದೆಯಿಂದ ಬಂದ್ಬಿಟ್ಟು ಆಮೇಲೆ ಮತ್ತೆ ಹಿಂದೆ ಹೋಗಿರ್ತಾರೆ. ಸೊ ನಂದು ಕೂಡ ಅದೇ ರೀತಿ ಇರ್ತಿತ್ತು. ಮೊದಲನೇದಾಗಿ ಒಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತೀನಿ, ಅಲ್ಲಿ ಒಂದು ವರ್ಷ ಕಲಿತೀನಿ. ಸೊ ಕಲಿತು ಏನೋ ಆ್ಯಕ್ಟಿಂಗ್ ಅನ್ನೋವಂಥದ್ದೇನು ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಅನ್ನೋವಂಥದ್ದು ಬಂದಿತ್ತು. ಸೊ ಅಲ್ಲಿ ಕೊನೆಯದಾಗಿ 1 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀನಿ. ಬಟ್ ಅವಕಾಶ ಯಾವುದು ಸಿಕ್ಕಿರಲ್ಲ ನನಗೆ ಆವಾಗ ಹೆಂಗಿತ್ತು ಅಂದರೆ, ಅದೊಂದು ಥಾಟ್ ಇತ್ತು, ಓಕೆ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದ ತಕ್ಷಣ ಒಂದು ಅವಕಾಶ ಸಿಗುತ್ತೆ ಅಂತ. ಬಟ್ ಅದು ಹಾಗಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಎಲ್ರಿಗೂ ಏನಾಯಿತು, ಆ ವರ್ಷದ ಕೊನೆಯಲ್ಲಿ ಏನೋ ಒಂದು ಸಿನಿಮಾ ತಂಡದವ್ರು ಬಂದು ಅವ್ರಿಗೆ ರಿಕ್ವೈರ್ಮೆಂಟ್ ಇರುವಂಥ ಆರ್ಟಿಸ್ಟ್ನ ಕರ್ಕೊಂಡು ದಿ ಸ್ಟಾರ್ಟೆಡ್ ದ ಶೂಟಿಂಗ್. ಬಟ್ ಆದರೆ ನಂದೊಂದು ಪಾತ್ರ ಇರಲಿಲ್ಲ, ಅವ್ರಿಗೊಂದು ಸೂಟ್ ಆಗುವಂಥ ಕ್ಯಾರೆಕ್ಟರ್ ಇರಲಿಲ್ಲ. ಅದು ಅವತ್ತೇನೋ ನಂಗೆ ಅರ್ಥ ಆಗಬೇಕಿತ್ತು, ಏನೋ ರಿಕ್ವೈರ್ಮೆಂಟ್ ಇರಲಿಲ್ಲ ಅಂತ. ಬಟ್ ನನಗೆ ಅವತ್ತು ತುಂಬ ಬೇಜಾರಾಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಹೋದರು, ನಾನು ಒಬ್ಬನೇ ಇಲ್ಲಿ ಬಾಕಿ ಆದ್ನಲ್ಲ ಅಂತ. ಸೊ ಬೇಜಾರಾಗ್ಬಿಟ್ಟು ನಾನು ಹೇಳಿದೆ, ಅಮ್ಮ ಇದೆಲ್ಲ ನಂದು ಆಗುವಂಥದ್ದಲ್ಲ, ನನ್ನಷ್ಟಕ್ಕೆ ನಾನು ಬಿಟ್ಬಿಡು, ನಾನು ಓದ್ತಾ ಇರ್ತೀನಿ ಅಂತ. ಆಮೇಲೆ ಸರಿ ಆಯಿತು ಅಂತ ಅವರು ಬಿಟ್ಟಿದ್ರು. ಬಟ್ ದೆನ್ ಆ ಒಂದು ಆ್ಯಕ್ಟಿಂಗ್ ಅನ್ನೋದಿದೆಯಲ್ಲ, ಅದು ಇನ್ನೂ ನನ್ನ ಬಿಟ್ಟು ಹೋಗಿರಲಿಲ್ಲ. ಅವಾಗ ಏನೋ ಒಂದು ಮಾಡ್ತಿದ್ದೆ ಅದಕ್ಕೆ ರಿಲೇಟೆಡು, ಇಲ್ಲ ಸ್ಕೂಲ್ಸಲ್ಲಿ ಏನೋ ಡ್ರಾಮಾಸ್ ಏನಾದರೂ ಇರ್ತಿದ್ದೆ ಅಥವಾ ಡ್ಯಾನ್ಸ್ ಏನಾದರೂ ಇರ್ತಿದ್ರೆ, ಐ ವುಡ್ ಬಿ ದ ಫಸ್ಟ್ ಪರ್ಸನ್ ಮುಂದೆ ಹೋಗ್ಬಿಟ್ಟು ನಾನು ಮಾಡ್ತೀನಿ ಇದನ್ನು ಅಂತ ಹೇಳ್ತಿದ್ದೆ. ಸೊ ಆ್ಯಂಡ್ ದೆನ್ ಸರಿ ಆಯಿತು ಅಂತ ಹೇಳಿಬಿಟ್ಟು ಕೆಲವು ತಿಂಗಳಾದಮೇಲೆ ಇಲ್ಲ 1 ವರ್ಷ ಏನೋ ಆದಮೇಲೆ ಅಮ್ಮ ಹೇಳಿದ್ರು, ನಂಗೆ ಆ್ಯಕ್ಚುಲಿ ನಮ್ಮ ಮಾಮ ಹೇಳಿದ್ದು, ಹೊಸಕೆರೆಹಳ್ಳಿಯಲ್ಲಿ ನಾಗರಾಜ್ ಕೋಟೆ ಸರ್ ಅವ್ರದ್ದು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಇದೆ, ನೀ ಅಲ್ಲಿಗೊಂದ್ಸಲ ಹೋಗಿ ನೋಡು ಅಂತ. ಅದಕ್ಕೆ ಸರಿ ಆಯಿತು, ಇನ್ನೇನು ಮಾಡೋಣ, ಹೆಂಗಿದ್ರು ಇನಿಷಿಯಲ್ ಡೇಸ್ ಆಫ್ ಎಜುಕೇಷನ್, 4th 5th ಇದ್ದೀನಿ, ಬೋರ್ ಆಗುತ್ತೆ ಮನೇಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಏನಾದರೂ ಇರಬೇಕಲ್ಲ. ಸೊ ಅದಿರಲಿ ಅಂತ ಹೇಳಿಬಿಟ್ಟು ಅದರಿಂದ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ಹೋದೆ. ಅಲ್ಲಿ ಅಷ್ಟು ಬೇಗ ನಂಗೆ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಹೋದೆ, ಒಂದು 2 ತಿಂಗಳು ಆ್ಯಕ್ಚುಲಿ ಟ್ರೈನಿಂಗ್ ತೊಗೊಂಡೆ. ಇಮಿಡಿಯೇಟ್ಲಿ ಒಂದು ಸೀರಿಯಲ್ ಅವ್ರು ಬಂದುಬಿಟ್ಟು ಅಲ್ಲಿಗೆ ಆಡಿಷನ್ಗೆ ಅಂತ ಬರ್ತಾರೆ ಸರ್. ಸೊ ಆಡಿಷನ್ಗೆ ಅಂತ ಬಂದವರು ಅಲ್ಲಿ ಒಂಚೂರು, ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ನಾನು. ಸೊ ಏನೋ ಒಂದು ಇದ್ರೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು ಓವರ್ ಆ್ಯಕ್ಟಿಂಗೇ ನಾನು ಜಾಸ್ತಿ ಮಾಡ್ತಿದ್ದೆ, ಒಂದಕ್ಕೆ ಹತ್ತು. ಸೊ ಅವ್ರು ನಾನೇನೋ ಮಾಡ್ತಿದ್ದೆ, ಅಲ್ಲಿ ನಮ್ಮದು ಡ್ರಾಮಾ ಪ್ರಾಕ್ಟೀಸ್ ಆಗ್ತಿತ್ತು ನಮ್ಮ ಟೀಮ್ ಜೊತೆ. ಅವ್ರು ಆ್ಯಕ್ಚುಲಿ ಬೇರೆಯವ್ರಿಗಿಂತ ಆಡಿಷನ್ಗೆ ಬಂದಿತ್ತು. ಬಟ್ ಏನೋ ನಡೀತಿತ್ತು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇದ್ದಾರೆ ನಾನು ಯಾರೋ ನೋಡ್ತಾ ಇದ್ದಾರೆ ಬಿಡು, ನಮ್ಮಷ್ಟಕ್ಕೆ ನಾವು ಮಾಡ್ತೀರೋಣ ಅಂತ ಹೇಳಿದ್ರೆ. ಆ್ಯಂಡ್ ದೆನ್ ಹಿ ಕಾಲ್ಡ್ ಮೀ ಬಂದ್ಬಿಟ್ಟು,
ಇವ್ರದ್ದೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆಡಿಷನ್ ಕೊಟ್ಬಿಟ್ಟು ನಾನು ಅದರಷ್ಟಕ್ಕೆ ಬಿಟ್ಟಿದ್ದೆ. ಬಿಕಾಸ್ ನನಗೇನು ಐಡಿಯಾ ಇರಲಿಲ್ಲ ಆಡಿಷನ್ ಹೇಗೆ ನಡೆಯುತ್ತೆ, ಅದಾದಮೇಲೆ ಪ್ರಾಸೆಸ್ ಏನಿದೆ ಏನೂ ಗೊತ್ತಿರಲಿಲ್ಲ. 2 ದಿನ ಮನೇಲಿ ಆರಾಮಾಗಿದ್ದೆ. 1 ದಿನಕ್ಕೆ ಅಮ್ಮಂಗೆ ಕಾಲ್ ಬರುತ್ತೆ, ಮ್ಯಾಮ್ ಹೀಗೆ ನಿಮ್ಮ ಮಗನೊಂದು ಆಡಿಷನ್ ತೊಗೊಂಡಿದ್ವಿ, ಒಂದು ರೋಲ್ ಇದೆ ಅಂತ. ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತದೆ, ಕಿನ್ನರಿ ಸೀರಿಯಲಲ್ಲಿ ಒಂದು ರೋಲ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೌದಾ ಸರಿ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಮುಗಿಸ್ಕೊಂಡು ನನ್ನ ಅಮ್ಮ ಕರ್ಕೊಂಡು ಹೋದ್ರು. ನಂಗೆ ಏನು ಅಂತಲೂ ಗೊತ್ತಿಲ್ಲ. ಬಾ ಕರ್ಕೊಂಡು ಹೋಗ್ಬೇಕಂತೆ ನಿನ್ನ, ಎಲ್ಲಿಗೆ ಅಂತ ಹೇಳಿದ್ರೆ ಅದು ಯಾರೋ ಒಬ್ರು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಂಗೆ ಹೇಳಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ರು, ಅವ್ರನ್ನ ಮೀಟ್ ಮಾಡಿಬಿಟ್ಟು ನೋಡಿಬಿಟ್ಟು ಮಾತಾಡಿಸ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ಟು ಹೀಗೆ ಶೂಟ್ ಒಂದೇ ದಿನ ಇರುತ್ತೆ ಶೂಟು, ಬಂದ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಮರುದಿವಸ ಏನೋ ಶೂಟ್ ಇತ್ತು. ಸೊ ಸ್ಕೂಲಿಗೆ ರಜೆ ಆಯಿತು. ನಂಗೆ ಖುಷಿ ಆಯಿತು, ಸ್ಕೂಲಿಗೆ ರಜೆ ಆಯ್ತಲ್ಲ ಹೋಗೋಣ ಶೂಟಿಂಗ್ ಅಂತ. ಓಕೆ, ಅಲ್ಲಿ ಶೂಟಿಂಗಲ್ಲೂ ಏನಾಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಐಡಿಯಾ ಇರಲಿಲ್ಲ ನನಗೆ. ಬಿಕಾಸ್ ಐ ನೆವರ್ ಫೇಸ್ಡ್ ಕ್ಯಾಮ್ರಾ ಅದಕ್ಕಿಂತ ಮುಂಚೆ. ಅಲ್ಲಿ ಹೋಗ್ಬಿಟ್ಟು ಅದೊಂದು ಸಣ್ಣ ಪಾತ್ರ, ಒಂದು ಸೀನಲ್ಲಿ ಏನೋ ಬಂದ್ಬಿಟ್ಟು ಕೊಡೋವಂಥ ಪಾತ್ರ. ಅಲ್ಲೂ ಅಗೇನ್ ದ ಸೇಮ್ ಥಿಂಗ್, ಡೈರೆಕ್ಟರ್ ಹೇಳ್ಕೊಟ್ರು ನನಗೆ ಹಿಂಗೆ ಮಾಡು ಅಂತ. ನಂಗೆ ಕ್ಯಾಮ್ರಾನು ನೋಡಿಲ್ಲ, ಏನೂ ನೋಡಿಲ್ಲ, ಏನೋ ಹೇಳ್ದಾಗೆ ಮಾಡಿದೆ. ಅವರು ಶಾರ್ಟ್ ಕಟ್ ಆಯಿತು ಬಂದ್ಬಿಟ್ಟು ಏನೋ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಗೊತ್ತಲ್ಲ, ನಾನು ಹೇಳಿದ್ನಲ್ಲ, ನಾವು ಓವರ್ ಆ್ಯಕ್ಟಿಂಗ್ ಆ್ಯಸ್ ಯೂಶುವಲ್ ಮಾಡಿದೆ. ಅಷ್ಟೆಲ್ಲ ಬೇಡ, ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿದ್ರು. ಅದಕ್ಕೆ ಆಯಿತು ಸರ್ ಅಂತ ಹೇಳ್ಬಿಟ್ಟು ಅವ್ರು ಹಿಂಗೆ ಹೇಳಿದ್ರು, ಅದನ್ನು ಮಾಡಿದೆ. ಅವ್ರು ಖುಷಿ ಆಯಿತು, ಗುಡ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಹೋಯಿತು ಬ್ಯಾಕ್ ಟು ಥಿಂಗ್ಸ್. ಏನೋ ಸ್ಕೂಲ್ ಆಯಿತು, ಅದಾದ್ಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ಆಯಿತು, ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಮತ್ತೆ ಈ ಸಲ ಏನಾಗುತ್ತೆ, ಆ್ಯಕ್ಟಿಂಗ್ ಕ್ಲಾಸಿಂದ ಕಾಲ್ ಬರಲ್ಲ, ಟೀಮಿಂದಾನೇ ಕಾಲ್ ಬರುತ್ತೆ. ಮಾಡಿದ್ರು, ಹಾಯ್ ಮ್ಯಾಮ್, ಇದು ಕಿನ್ನರಿ ಸೀರಿಯಲಲ್ಲಿ ಒಂದು ಸ್ವಲ್ಪ ಪ್ರಾಮಿನೆಂಟ್ ರೋಲ್ ಅಂತ ಹೇಳ್ಬೋದು ನಿಮಗೆ, 2 ತಿಂಗಳದ್ದು ಒಂದು ಶೂಟ್ ಇರುತ್ತೆ, ಸೊ ಮಾಡ್ತೀರಾ ಅಂತ ಕೇಳಿದ್ರು. ಸರಿ ಸರ್ ಮಾಡೋಣ, ಹೇಳ್ಬಿಡ್ತೀವಮ್ಮ, ಒಂದು ಭಿಕ್ಷುಕನ ಪಾತ್ರ ಪರವಾಗಿಲ್ವಾ ನಿಮಗೆ ಅಂತ. ಅದಕ್ಕೆ ಅಮ್ಮ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು, ಭಿಕ್ಷುಕನ ಪಾತ್ರ ಇದೆಯಂತೆ, ಮಾಡೋಣ ಅದಕ್ಕೇನಂತೆ. ಐ ಮೀನ್ ಪಾತ್ರ ಅನ್ನೋದು ಏನೇ ಇದು, ಈಗ ನಾನು ಡ್ರಾಮಾದಲ್ಲಿ ಬಂದ್ಬಿಟ್ಟು ಎಲ್ಲ ಥರದ ಪಾತ್ರ ಮಾಡ್ತೀವಿ ಸರ್. ಕಾಲಿಲ್ದೇ ಇರೋನಾಗಿರ್ಬೋದು, ಕೈ ಇಲ್ದೇ ಇರೋನಾಗಿರ್ಬೋದು, ಭಿಕ್ಷುಕ ಇಲ್ಲ ದೊಡ್ಡ ಮನುಷ್ಯನ ಮಗ ಎಲ್ಲ ಮಾಡಿದ್ವಿ ನಾವು. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್ ಅಲ್ವಾ. ಪಾತ್ರ ಅಂತ ಬಂದರೆ ಯಾವ್ದು ಬೇಕಾದ್ರೂ ಮಾಡೋಣ, ಮಜಾ ಇರುತ್ತಲ್ಲ. ನಂಗೆ ಅವಾಗ ಏನು ಅಂತಲೂ ಗೊತ್ತಿಲ್ಲ ಸರ್, ಏನೋ ಒಂದು ಮಾಡ್ಕೊಂಡು ಹೋಗೋಣ, ಮಜಾ, ಲೈಫನ್ನು ಎಂಜಾಯ್ ಮಾಡಬೇಕು. ದಟ್ ವಾಸ್ ಮೈ ಓನ್ಲಿ ಥಿಂಗ್. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ದ ಟೀಮ್ ವಾಸ್ ರಿಯಲಿ ಗುಡ್ ಸರ್. ನಾನು ಇವತ್ತಿಗೂ ಒಂದು 2 ತಿಂಗಳನ್ನ ನನ್ನ ಎದೆ ಆಳದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಎಂಜಾಯ್ ಮಾಡಿದ್ದೀವಿ. ಯಾಕಂದ್ರೆ ಅಲ್ಲಿದ್ದ ನನ್ನ ಕೋ ಸ್ಟಾರ್ಸ್ ಆಗಿರ್ಬೋದು, ಅಥವಾ ತಂಡ ಆಗಿರ್ಬೋದು, ಏನೋ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ರಿಯಲಿ ಕ್ಲೋಸ್ ಟು ಮೈ ಹಾರ್ಟ್. ಅದು ಹೆಂಗೆ ಬಾಂಡ್ ಆಯಿತು ಅಂತಲೇ ಗೊತ್ತಿಲ್ಲ ನಮಗೆ. ಸೊ ದಿನ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗಿತ್ತು ಅದು. ಆ್ಯಂಡ್ ಶೂಟ್ ಎಲ್ಲ JP ನಗರಲ್ಲೇ, ಎಲ್ಲ ಬರೋರು, ಏನೋ ಕ್ಯಾಮ್ರಾ ಇದೆ ನೋಡೋರು, ನಾವು ನಮ್ಮಷ್ಟಕ್ಕೆ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ. ತುಂಬ ಜನ ಇದ್ರು ನನ್ನ ಜೊತೆಗೆ. ಸೊ ಅದು ಮಾಡ್ತಾ 2 ತಿಂಗಳು ಅಂತ ಹೇಳಿದ್ರು, ಅದೊಂದು 4 ತಿಂಗಳಿಗೆ ಹೇಳಿದ್ರು ಅದನ್ನು. ಐ ಮೀನ್ ಕಂಟೆಂಟ್ ವಾಸ್ ಗುಡ್, ಇಟ್ ವಾಸ್ ಗೋಯಿಂಗ್ ವೆಲ್, ಸೊ ದೇ ಪುಲ್ಡ್ ಇಟ್ ಔಟ್. ಆಯಿತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊನೆಗೆ ಅದನ್ನು ಎಂಡ್ ಆಯಿತು. ಸೊ ಅವತ್ತು ಮಾತ್ರ ನಿಜ ಬೇಜಾರಾಯಿತು. ಇಷ್ಟು ಹತ್ರದ ಒಂದು ತಂಡನ ಬಿಟ್ಟು ಹೋಗ್ಬೇಕಲ್ಲ, ಇನ್ನು ಮುಂದೆ ಶೂಟಿಂಗ್ ಇರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯಿತು. ಬಟ್ ಅಗೇನ್ ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಕ್ ಟು ಸ್ಟಡೀಸ್. ಅದಾದಮೇಲೆ ಒಂದು ವರ್ಷ ಆದಮೇಲೆ ಮತ್ತೆ ಅದೇ ಟೀಮಿಂದ ಕಾಲ್ ಬರುತ್ತೆ. ಆ ಒಂದು ಲೋಕಿ ಅನ್ನೋ ಪಾತ್ರ ಮಾಡಿದ್ದೆ ನಾನು, ಅದನ್ನೇ ಒಂಚೂರು ಕಂಟಿನ್ಯೂ ಮಾಡಬೇಕು ಅಂತಿದ್ದೀವಿ, ಮಾಡಿಸ್ತೀರಾ ಅಂತ. ಅದಕ್ಕೆ ನನಗೆ ಎಲ್ಲೆಲ್ಲದ ಖುಷಿ. ಅವ್ನ ತಂಡದ ಜೊತೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಬಹಳ ಖುಷಿ. ಸೊ ಆ ಒಂದು ಡಬ್ಬಿಂಗ್ ಮಾಡ್ತಾ ಐ ಮೀನ್ ಆ ಒಂದು ಸೀರಿಯಲ್ನ ಆ್ಯಕ್ಟಿಂಗ್ ಮಾಡ್ತಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದು ತುಂಬ ಒಂದು ಅರೌಂಡ್ 8 months 1 year ಹೋಯಿತು ಸರ್ ಆ ಕ್ಯಾರೆಕ್ಟ್ರು. ಆ್ಯಂಡ್ ಅದರಲ್ಲಿ ಬಹಳ ಜನ ಗುರುತಿಸ್ಬಿಟ್ರು. ಈಗ ಎಲ್ಲೇ ಹೋದ್ರು, ದೇವಸ್ಥಾನಕ್ಕೆ ಹೋದ್ರು, ನೀನು ಲೋಕಿ ಅಲ್ವಾ ತುಂಬ ಜನ ಮಾತಾಡಿಸ್ತಿದ್ರು. ಅದೊಂದು ಖುಷಿ. ಈಗ ಆಚೆ ಹೋಗ್ಬಿಟ್ಟು ನಿಮ್ಮನ್ನು ಯಾರೋ ಗುರುತಿಸ್ತಾ ಇದ್ದಾರೆ, ನಿಮ್ಮ ಪರಿಚಯ ಅಲ್ಲದೆ ಇರೋರು ಅಂದರೆ ಅದೊಂದು ಖುಷಿ ಆಗುತ್ತೆ. ಸೊ ಅವರು ಗುರ್ತಿಸೋವಂಥದ್ದು ನಂಗೆ ಬಹಳ ಖುಷಿ ಆಗ್ತಿತ್ತು. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಒಂದು ದೇವಸ್ಥಾನಕ್ಕೆಲ್ಲಾದರೂ ಇಲ್ಲ ಬೇರೆ ಕಡೆ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ, ನೀನೇನಕ್ಕೆ ಹಾಗೆ ಮಾಡಿದೆ, ನಿಂಗೆ ಹೇಳಿದ್ರೆ ಹಾಗೆ ಮಾಡೋದಕ್ಕೆ, ಸುಮ್ಮನೆ ಹುಡುಗಿನ ಪಾಪ ಎಷ್ಟೊತ್ತು ಸತಾಯಿಸ್ತೀಯ ಅಂತ ಅಷ್ಟು ಮಟ್ಟಕ್ಕೆ ಇನ್ವಾಲ್ವ್ ಆಗಿದ್ರು ಆ ಕ್ಯಾರೆಕ್ಟರ್ಗೆ. ಸೊ ಅಷ್ಟೊಂದು ಹತ್ರ ಆಗಿದ್ದೆ ಜನಗಳಿಗೆ. ಸೊ ಅದು ಮಾಡ್ತಾ ಅಲ್ಲೇ ಆ್ಯಕ್ಚುಲಿ ನನ್ನ ಫಸ್ಟ್ ಡಬ್ಬಿಂಗ್ ಅಂತ ಆಗಿದ್ದು. ಅದೇನಾಗಿತ್ತು, ನಮ್ಮದು ಔಟ್ಡೋರ್ ಶೂಟ್ ಇತ್ತಲ್ಲ ಸರ್, ಟ್ರಾಫಿಕ್ ಅಂತ ತುಂಬ ಇತ್ತು. ಸೊ ದೇವರ್ ಲೈಕ್, ನೀವು ಸ್ಟುಡಿಯೋಗೆ ಬಂದ್ಬಿಟ್ಟು ಒಂದು ಸಲ ರೆಕಾರ್ಡ್ ಮಾಡಿಬಿಟ್ಟು ಹೋಗಬೇಕು ಅಂತ. ನಂಗೆ ಅವಾಗ ಡಬ್ಬಿಂಗ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಸರಿ ಆಯಿತು ಅಂತ ಹೋದೆ. ನನ್ನ ಕೋ ಸ್ಟಾರ್ ಒಬ್ಳು ದಿಶಾ ಅಂತಿದ್ಲು, ಮೇಜರ್ ಕ್ಯಾರೆಕ್ಟರ್ ಮಣಿ ಮಾಡ್ತಿದ್ಲು, ಅವಳು ಡಬ್ಬಿಂಗ್ ಮಾಡ್ತಿದ್ದೆ. ನಾನು ನೋಡಿದೆ, ಏನೋ ಮಾಡ್ತಿದ್ದಾಳೆ ಮೈಕ್ ಜೊತೆ ಅಂತ ನೋಡಿದೆ ಅವಳು ಹೇಗೆ ಮಾಡ್ತಿದ್ದಾಳೆ ಅಂತ. ಸೊ ಅದನ್ನು ನೋಡಿ
ಓಕೆ ಹೀಗೆ ಮಾಡಬೇಕು ಅಂತ ಅಲ್ಲಿ ಡಬ್ಬಿಂಗ್ ಇಂಜಿನಿಯರು ಇದ್ರು, ಅವರು ಪಾಪ ಹೆಲ್ಪ್ ಮಾಡಿದ್ರು ತುಂಬ. ಸೊ ದಟ್ ಈಸ್ ಮೈ ಫಸ್ಟ್ ಇನ್ಸ್ಟೆನ್ಸ್ ಆಫ್ ಡಬ್ಬಿಂಗ್. ನನ್ನ ಪಾತ್ರಕ್ಕೆ ನಿಮ್ಮ ಪಾತ್ರಕ್ಕೆ ನೀವೇ ಧ್ವನಿ. ಸೊ ಬೇರೆ ಪಾತ್ರಗಳಿಗೆ ಡಬ್ಬಿಂಗ್ ಕೊಡೋದು ಯಾವಾಗ ಶುರುವಾಗಿದ್ದು? ಸೊ ಆ ಒಂದು ಸೀರಿಯಲ್ನ ಪ್ರೊಡಕ್ಷನ್ ಮ್ಯಾನೇಜರ್ ಬಂದ್ಬಿಟ್ಟು ಯೋಗೀಶ್ ಸರ್ ಅಂತ, ಅವ್ರು ಆಕ್ಚುಲಿ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡ್ರು. ಬಟ್ ಅವರು ಒಂದಿನ ಫೋನ್ ಮಾಡಿಬಿಟ್ಟು, ಅಮ್ಮ ಹೀಗೆ ಒಂದು ರೆಕಾರ್ಡಿಂಗ್ ಇದೆ, ಡಬ್ಬಿಂಗ್ ಇದೆ, ಒಂದು ಹಿಂದಿಯಿಂದ ಕನ್ನಡ ಸೀರಿಯಲ್ಗೆ ಮಾಡಿಸ್ತೀರಾ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು ಸರಿ ಆಯಿತು, ಒಂದು ವಾಯ್ಸ್ ಟೆಸ್ಟ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಗಿರಿನಗರದಲ್ಲಿ ಮೀಡಿಯಾ ಪಾರ್ಕ್ ಸ್ಟುಡಿಯೋ ಅಂತಿದೆ. ಸೊ ಅಲ್ಲಿ ನನ್ನ ಫಸ್ಟ್ ಡಬ್ಬಿಂಗ್ ಅನ್ನೋದು ಎಕ್ಸ್ಕ್ಲೂಸಿವ್ ಆಗಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಸೊ ಅಲ್ಲಿ ಗಂಗಾ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಸೊ ಅದರದಲ್ಲಿ ಒಂದು ಪಾತ್ರ ಇತ್ತು, ಆ ಪಾತ್ರಕ್ಕೆ ವಾಯ್ಸ್ ಟೆಸ್ಟ್ ಕೊಡ್ಬೇಕಿತ್ತು. ಆಗ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಿದ್ದು? ಆಗ 5th or 6th ಅಲ್ಲಿ ಅನ್ಸುತ್ತೆ. ಯಾವ ಸ್ಕೂಲ್ ಯಾವುದು? ಸ್ಕೂಲ್ ಬಂದ್ಬಿಟ್ಟು BNM ಪಬ್ಲಿಕ್ ಸ್ಕೂಲ್ ಬನಶಂಕರಿ. ಓಕೆ. ಸೊ ಆ ವರ್ಷದಲ್ಲಿ ನೀವು ಮೊದಲು 10 years ಇರಬೇಕಾದ್ರೆ ನಾನು ಮೊದಲು ಮೈಕ್ ಮುಂದೆ ಬಂದು ನಿಂತಿದ್ದು ಅಂತ ಹೇಳಿದ್ರೆ. ಓಕೆ, ಅಲ್ಲಿಂದ ಶುರುವಾಗಿದ್ದು ದೇವ್ರ ದಯದಲ್ಲಿ ಇನ್ನೂ ನಡೀತಾ ಇದೆ. ಸೊ ಆಯುಷ್ ಅಂದ್ರೆ ಊರು ಯಾವುದು ನಿಮ್ದು? ಅಂದ್ರೆ ಊರು ಬಂದ್ಬಿಟ್ಟು ನಾನು ಹುಟ್ಟಿದ್ದು ಪುತ್ತೂರು, ಮಂಗಳೂರು ಪುತ್ತೂರು, ಸುಳ್ಯ ಪುತ್ತೂರು. ಸೊ ಹುಟ್ಟಿದ್ದೆಲ್ಲ ಅಲ್ಲಿ. ಒಂದು ವರ್ಷದಲ್ಲೇ ನಾವು ಅಪ್ಪಂಗೆ ಜಾಬ್ಗೆ ಅಂತ ಹೇಳಿ ನಾವು ಬ್ಯಾಂಗ್ಳೂರಿಗೆ ಬರ್ತೀವಿ. ಅವತ್ತಿಂದ ಬ್ಯಾಂಗ್ಳೂರು. ಸೊ ಪುತ್ತೂರಿನ ಮುತ್ತು ಹೇಳ್ಬೋದು. ಓಕೆ, ಗುಡ್. ಸೊ ಆಮೇಲೆ ಡಬ್ಬಿಂಗ್ ಶುರು ಆಯಿತು. ಮತ್ತು ಓದಿದ್ದೆಲ್ಲ ನೀವು ಬೆಂಗಳೂರಲ್ಲಿ BNM ಸ್ಕೂಲಲ್ಲಿ ಓದ್ತಾ ಇದ್ರಿ, ಜೊತೆಗೆ ಡಬ್ಬಿಂಗ್ ಕೂಡ ಶುರು ಆಗ್ತಾ ಇತ್ತು. ಯಾವ ಥರದ ಡಬ್ಬಿಂಗ್ಗಳು ಮಾಡ್ತಾ ಇದ್ರಿ ಡಬ್ಬಿಂಗ್ ಶುರುವಾದಾಗ? ಶುರುವಾಗಿದ್ದು ಮುಂಚೆ ಒಂದು ಸೀರಿಯಲ್ ಇಂದ ಸರ್, ಗಂಗಾ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ಅವ್ರು ಖುಷಿ ಆಗ್ಬಿಟ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ನನ್ನ ಏಜ್ ಗ್ರೂಪ್ ಕ್ಯಾರೆಕ್ಟರ್ಸ್ ಯಾವ್ದೆಲ್ಲ ಇತ್ತು ಅದೆಲ್ಲ ನಂಗೆ ಬರ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ಕಾರ್ಟೂನ್ಸ್ ತುಂಬ ಕಾರ್ಟೂನ್ಸ್ ಮಾಡಿದ್ವಿ ನಾವು. ಸೊ ಬಹಳಷ್ಟು ಅಂದರೆ ನಂಗೆ ಹೆಸರೇ ಮರ್ತೋಗಿದೆ. ಸೊ ಆಲ್ಮೋಸ್ಟ್ ಒಂದಾದ್ಮೇಲೆ ಒಂದು ಕಾರ್ಟೂನ್ಸ್ ಬರ್ತಾನೆ ಇತ್ತು. ವೀರ್ ರೋಬೋಬಾಯ್ ಅಂತ ಬಂತು, ಪೋಕಿಮೋನ್ ಅಂತ ಬಂತು, ಸೊ ಹ್ಯಾಪಿ ಕಿಡ್ಸ್ ಅಂತ ಬಂತು. ಸೊ ಅದೆಲ್ಲ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಏನೋ ಒಂದು 2 ವರ್ಷದಲ್ಲೇ ಬೇರೆ ಸ್ಟುಡಿಯೋಯಿಂದ ನನಗೆ ಫೋನ್ ಬರುತ್ತೆ. ಸೊ ಅಲ್ಲಿಂದ ಒಂದು ಸ್ಟುಡಿಯೋಯಿಂದ ಬೇರೆ ಸ್ಟುಡಿಯೋಗೆ ಕಾಂಟ್ಯಾಕ್ಟ್ ಹೋಗೋದಕ್ಕೆ ಶುರು ಆಯಿತು. ಸೊ ಅಲ್ಲಿಂದ ಕೆಂಗೇರಿಯಲ್ಲಿ ಸಾಯಿ ಸ್ವರ ಸ್ಟುಡಿಯೋ ಅಂತ ಇತ್ತು, ಅಲ್ಲಿ ಬಂದ್ಬಿಟ್ಟು ಲಿಟಲ್ ಸಿಂಗಮ್ ಅಂತ ಒಂದು ಕಾರ್ಟೂನ್ ಇತ್ತು. ಸೊ ಅದು ಮಾಡಿದೆ. ಆ್ಯಂಡ್ ದೆನ್ ಅಲ್ಲಿಂದ ಅಲ್ಲೇ ಕೆಲವೊಂದು ಪ್ರಾಜೆಕ್ಟ್ಸ್ ಮತ್ತೆ ನಡೀತಾ ಇತ್ತು. ಸೊ 2 ಆಯ್ತು ಈಗ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಆದ್ಮೇಲೆ 3ನೇ ಸ್ಟುಡಿಯೋ ಬಂದ್ಬಿಡ್ತು ಇಲ್ಲಿ ಅರುಣ್ ಸ್ಟುಡಿಯೋ ಅಂತ ಚಾಮರಾಜಪೇಟೆಯಲ್ಲಿ, ವಿಜಯ್ ಸರ್ ಅವ್ರದ್ದು. ಸೊ ಅಲ್ಲೂ ಕಾರ್ಟೂನ್ಸ್ ನಡೀತಾ ಇತ್ತು. ಸೊ ಮೋಸ್ಟ್ ಆಫ್ ದೆಮ್ ವೇರ್ ಕಾರ್ಟೂನ್ಸ್ ಆ ಒಂದು ಏಜ್ ಗ್ಯಾಪಲ್ಲಿ. ಸೊ ನಡೀತಾ ತುಂಬಾ ಸ್ಟುಡಿಯೋಸ್ಗಳಿಗೆ ಪರಿಚಯ ಆದ್ರಿ. ಕೊನೆಗದು ಮಹಾಭಾರತದ ಹತ್ರಕ್ಕೆ ಬಂತು. ಸೊ ಮಹಾಭಾರತದ ಅಭಿಮನ್ಯು ಪಾತ್ರ, ಸೊ ಅದು ಹೇಗೆ ಅವಕಾಶ ನಿಮಗೆ ಒದಗಿ ಬಂತು? ಅದು ಲಾಕ್ಡೌನ್ ಟೈಮ್ ಸರ್, ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಪ್ರಾಬ್ಲಮ್ಸ್, ಪ್ಯಾಂಡಮಿಕ್ ಒಂದು ಟೆನ್ಷನ್ ಎಲ್ಲ ಇರ್ತಾ ಇತ್ತು. ಸೊ ಅದೇ ಟೈಮಲ್ಲಿ ಮಹಾಭಾರತ ಅನ್ನುವಂಥ ಒಂದು biggest, you can tell it as one of the biggest projects that has ever come to Kannada. ಸೊ ಅದು ಕನ್ನಡಗೆ ಡಬ್ಬಿಂಗ್ಗೆ ಬರುತ್ತೆ. ಸೊ ಆ್ಯಕ್ಚುಲಿ ನಾನು ಸಾಯಿ ಸ್ವರ ಸ್ಟುಡಿಯೋ ಅಂತ ಹೇಳಿದ್ನ, ಅಲ್ಲಿ ರೆಕಾರ್ಡ್ ಆಗ್ತಿತ್ತು ಮೊದಲು. ಸೊ ಅವ್ರು ಹೇಳಿದ್ರು ಆಯುಷ್ ಬಂದು ಒಂದು ವಾಯ್ಸ್ ಟೆಸ್ಟ್ ಕೊಡು ಅಂತ. ಅದೇ ಟೈಮಿಗೆ ಏನಾಯ್ತು ಗೊತ್ತಾ ಸರ್, ನನ್ನ ವಾಯ್ಸ್ ಕ್ರ್ಯಾಕ್ ಆಯಿತು. ಓಕೆ, ನಂದು ಅಲ್ಲಿವರೆಗೂ ಕಾರ್ಟೂನ್ಸ್ ಏನಿತ್ತು ಅಲ್ಲಿಗೆ ವಾಯ್ಸ್ ಕ್ರ್ಯಾಕ್ ಆಯಿತು. ಸೊ ಬಂದ್ಬಿಟ್ಟು ಬೇರೆ ಒಂದು ಪಾತ್ರಕ್ಕೆ ಅಂತ ಕರೆದಿದ್ದು ನನ್ನ, ಅಲ್ಲಿ ಹೋಗ್ಬಿಟ್ಟು ವಾಯ್ಸ್ ಚೆನ್ನಾಗಿದೆಯಲ್ಲ, ಲೀಡ್ಗೆ ಮಾಡಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಆವಾಗ ಈ ದುರ್ಯೋಧನ, ಅರ್ಜುನ ಅವ್ರದ್ದೆಲ್ಲ ಒಂದು ಚಿಕ್ಕ ವಯಸ್ಸಿನ ಕ್ಯಾರೆಕ್ಟರ್ ನಡೀತಾ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರು ಒಂದು ಕ್ಯಾರೆಕ್ಟರ್ಗೆ. ಇಲ್ಲ ಬೇಡ, ಇದು ಬೇಡ, ಬೇರೆ ಯಾವುದಾದ್ರು ಮಾಡ್ಸೋಣ ಅಂತ ಹೇಳ್ಬಿಟ್ಟು ದುರ್ಯೋಧನ ಕ್ಯಾರೆಕ್ಟರ್ ನೋಡಿದ್ರು. ಅದು ಚೆನ್ನಾಗಿ ಸೂಟ್ ಆಯಿತು. ಒಂದು ನೆಗೆಟಿವ್ ಶೇಡ್ ನನಗೆ ಬಹಳ ಇಷ್ಟ, ಮಾಡಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಸೊ ಅದು ಬಹಳ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಗೇವ್ ಇಟ್ ಅ ಬೆಸ್ಟ್ ಶಾಟ್. ಸೊ ಅದಾದಮೇಲೆ ಒಂದು ಹೋಪ್ ಇತ್ತು ಬರುತ್ತೆ ನಮಗೆ ಅಂತ. ಸೊ ಹಾಗೆ ಬಂತು ನನಗೆ ಬಂತು. ಸೊ ಬಂದ್ಬಿಟ್ಟು ಮಹಾಭಾರತ ಮಾಡಿದ್ವಿ, ದುರ್ಯೋಧನ ಮಾಡಿದ್ವಿ. ಸೊ ಬಹಳ ಇಷ್ಟಪಟ್ಟು ಮಾಡಿದಂತಹ ಪಾತ್ರ ಅಂದರೆ ಅದು ದುರ್ಯೋಧನ ಅಂತ ಹೇಳ್ಬೋದು. ಸೊ ಅದು ಬೇಸಿಕಲಿ ಎಷ್ಟೊಂದು 55 ಎಪಿಸೋಡ್ಸ್ ಹೋಯಿತು. ಅದಾದ್ಮೇಲೆ ಮತ್ತೆ ಬ್ರೇಕ್ ಆಯಿತು, ಮುಗೀತು, ಅವರೆಲ್ಲ ದೊಡ್ಡವರಾದರು. ಸೊ ಎಲ್ಲ ಒಂದಿತ್ತು, ಅಭಿಮನ್ಯು ನನಗೆ ಸಿಗ್ಬೇಕಿತ್ತಲ್ಲ, ಹಿಂಗಾದ್ರೂ ಮಾಡಿ ಅಂತ ಕಾದೆ, ಬಿಟ್ಟಿದ್ದೆ ನನ್ನ ಆಸೆನ. ಬರುತ್ತೋ ಇಲ್ವೋ ಪರವಾಗಿಲ್ಲ, ನೋಡೋಣ, ನನಗೆ ಅಂತ ಬರ್ದಿದ್ರೆ ನನಗೆ ಬರುತ್ತೆ, ಇಲ್ಲ ಬರಲ್ಲ ಅಂತ. ಹಾಗೆ ಆಯಿತು, ಬಂತು ಕಾಲು ಅಭಿಮನ್ಯುಗೆ ಅಂತ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಬಹಳ ಚೆನ್ನಾಗಿ ಬಂತು. ಐ ಮೀನ್ ನನಗೆ ಖುಷಿ ಆಯಿತು.
ಬಹಳ ಚೆನ್ನಾಗಿ ಬಂದಿದೆ ಅಂತ ಆಡಿಯನ್ಸ್ಗೂ ಅಷ್ಟೇ ತುಂಬ ಹತ್ರ ಆಯಿತು. ಬಹಳ ಜನ ಅದನ್ನು ತುಂಬ ಫ್ಯಾನ್ ಪೇಜಸ್ ಕ್ರಿಯೇಟ್ ಆಯಿತು ಆ ಒಂದು ಮೂಮೆಂಟಲ್ಲಿ. ಮಹಾಭಾರತ ಫ್ಯಾನ್ ಪೇಜಸ್ ಅಂತ ತುಂಬ ಕ್ರಿಯೇಟ್ ಆಯಿತು. ಅವರಿಂದ ಎಡಿಟ್ಸ್ ಆಗಿರ್ಬೋದು, ಅವ್ರು ಕೊಟ್ಟಂಥ ಪ್ರೀತಿ ಆಗಿರ್ಬೋದು, ಬಹಳ ಖುಷಿ. ಹೌದು. ಸೊ ಅದರ ಜೊತೆಗೆ ನೀವು ಬೇರೆ ಬೇರೆ ಕಾರ್ಟೂನ್ಗಳದ್ದು ಅಥವಾ ಬೇರೆ ಧಾರಾವಾಹಿಗಳ ಡಬ್ಬಿಂಗ್ ಕೂಡ ಮುಂದುವರಿತಾನೆ ಇತ್ತು. ಹೌದು. ಸೊ ಅದರಲ್ಲಿ ಇನ್ನೊಂದು ಮೇಜರ್ ಪ್ರಾಜೆಕ್ಟ್ ರೀಸೆಂಟಾಗಿ ಬಂದಿದ್ದು ಅಂದರೆ ಅವತಾರ್. ಅವತಾರ್ ಅಂತೂ ಅಂದರೆ ಆಲ್ಮೋಸ್ಟ್ ಜಗತ್ತೇ ನಿರೀಕ್ಷೆ ಮಾಡ್ತಾ ಇದ್ದಿದ್ದಂಥ ಪ್ರಾಜೆಕ್ಟ್. ಕನ್ನಡದಲ್ಲಂತೂ ಅದು ಕನ್ನಡದಲ್ಲಿ ಬರ್ತಿದೆ ಅಂದಾಗ ಅದರ ಎಕ್ಸೈಟ್ಮೆಂಟ್ ಬೇರೆ ಥರ ಇತ್ತು. ಅದರಲ್ಲಿ ನೀವು ಮೇಜರಾಗಿ ಲೋವಾಕ್ ಕ್ಯಾರೆಕ್ಟರ್ಗೆ ಮಾಡಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಇದೆಲ್ಲ ಆಗಿದ್ದು ಸೌಂಡ್ ಮ್ಯಾಪ್ ಸ್ಟುಡಿಯೋಸ್ ಅಂತ. ಸೊ ಪ್ರಜ್ವಲ್ ಸರ್ ಆ್ಯಂಡ್ ಮಂದಿರಮ್ ಅವ್ರಿಗೆ ಯಾವತ್ತಿದ್ರೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಬಿಕಾಸ್ ಅವ್ರ ಹತ್ರ ನಾನು ಆಲ್ರೆಡಿ ಒಂದು ಕಾರ್ಟೂನ್ ಮಾಡ್ತಿದ್ದೆ, ಫುಕ್ರೆ ಬಾಯ್ಸ್ ಅಂತ. ಸೊ ಅವತ್ತಿಂದ ನಂಗೆ ಪರಿಚಯ ಅವರು. ಸೊ ಅದು ಫುಕ್ರೆ ಬಾಯ್ಸ್ ಅನ್ನೋವಂಥದ್ದು ಒಂದು ಕಾರ್ಟೂನ್ ಆಲ್ಮೋಸ್ಟ್ 2 ವರ್ಷ ಹೋಯಿತು. ಸೊ ಅಲ್ಲಿಂದ ಪರಿಚಯ ಆಗ್ಬಿಟ್ಟು ತುಂಬ ಪ್ರಾಜೆಕ್ಟ್ಸ್ ಅಲ್ಲಿ ಸೌಂಡ್ ಮ್ಯಾಪಲ್ಲಿ ಮಾಡಿದೆ. ಆ್ಯಂಡ್ ದೆನ್ ಫೈನಲಿ ಇದು ಬಂತು, ಲೋವ್ಯಾಕ್ ಅನ್ನೋವಂಥ ಒಂದು ಪಾತ್ರ ಬಂತು. ವಾಯ್ಸ್ ಟೆಸ್ಟ್ ಕೊಟ್ಟೆ ಸರ್ ಯೂಶ್ವಲ್ ಆಗಿ. ಕೊಟ್ಬಿಟ್ಟು ಗೊತ್ತಾಯಿತು ಪ್ರಾಜೆಕ್ಟು ಅವತಾರ್ ಅಂತ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ನಿಮಗೂ ಗೊತ್ತಿದೆ. ಜೇಮ್ಸ್ ಕ್ಯಾಮ್ರಾನ್ ಸರ್ ಮೂವಿ ಅಂದರೆ ದರ್ ಇಸ್ ಅ ಹ್ಯೂಜ್ ಎಕ್ಸ್ಪೆಕ್ಟೇಷನ್. ಅದು ನಮ್ಮ ಕನ್ನಡದಲ್ಲಿ ಆಗ್ತಿದೆ ಅಂದರೆ ಪುಣ್ಯ ಅಲ್ವಾ. ಸೊ ಅಂಥ ಒಂದು ಪ್ರಾಜೆಕ್ಟಲ್ಲಿ ಸಿಕ್ಕಿರೋದು ಕೊಟ್ಟೆ ಸರ್. ಐ ಅಗೇನ್ ಗೇವ್ ಇಟ್ ಮೈ ಬೆಸ್ಟ್ ಶಾಟ್. ಆ್ಯಂಡ್ ಪಾತ್ರ ಸ್ವಲ್ಪ ಕಷ್ಟ ಆಯಿತು ಸರ್. ಐ ಮೀನ್ ರೆಗ್ಯುಲರ್ ಮನುಷ್ಯರಿಗೆ ಮಾಡೋ ಹಾಗಿರಲಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಸೊ ಆ್ಯಂಡ್ ಸ್ಟುಡಿಯೋ ಅವರು ಅಷ್ಟೇ, ಅವರಿಂದನೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಕ್ಯಾರೆಕ್ಟರ್ಗೆ ಡೆಪ್ತ್ ಬೇಕಿತ್ತು, ಇಂಟೆನ್ಸಿಟಿ ಬೇಕಿತ್ತು. ನಂಗೆ ಡಬ್ಬಿಂಗ್ ಅಂದರೆ ಹೀಗೆ ಹೋಗ್ಬಿಟ್ಟು ಒಂದು ಕಾರ್ಟೂನ್, ನಾನು ಅಲ್ಲಿವರೆಗೂ ಕಾರ್ಟೂನ್ ಮಾಡ್ತಿದ್ದು, ಹಿಂಗಾದ್ರೂ ಕೊಟ್ಟರು ಓಕೆ ಅಲ್ಲ ಅಂತ. ಬಟ್ ಅವತ್ತು ರಿಯಲೈಸ್ ಆಗಿದ್ದು ದಟ್ ಇಲ್ಲ, ಡಬ್ಬಿಂಗ್ ಇಸ್ ಸಮಥಿಂಗ್ ವೆರಿ ಹ್ಯೂಜ್. ಓಕೆ. ಸೊ ಅಂತ ಹೇಳಿಬಿಟ್ಟು ಅವ್ರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನನಗೆ. ಆ್ಯಂಡ್ ನಾನು ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಪ್ರಯತ್ನ ಪಡ್ಕೊಂಡು ಕೊಟ್ಟೆ. ಆ್ಯಂಡ್ ಅಗೇನ್ ವಾಯ್ಸ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿಬಿಟ್ಟು ಡಬ್ಬಿಂಗ್ ಮಾಡೋದ್ರಲ್ಲಿ ಇಟ್ ಬಿಕಮ್ ಅ ಹ್ಯೂಜ್ ಚಾಲೆಂಜ್ ನನಗೆ. ಐ ಮೀನ್ ಬೇರೆಯವ್ರಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರು ಆ ಪ್ರಾಜೆಕ್ಟಲ್ಲಿದ್ದರು. ನನಗೆ ಸ್ವಲ್ಪ ಕಷ್ಟ ಆಯಿತು. ಒಂದು ಕ್ಯಾರೆಕ್ಟರ್ ಇಂಟೆನ್ಸಿಟಿ ಆಗಿರ್ಬೋದು, ಅದರ ಡೆಪ್ತ್ ಆಗಿರ್ಬೋದು, ಕೊಡೋವಂಥದ್ದು ಫೀಲ್ ಆಗಿರ್ಬೋದು, ಕಷ್ಟ ಆಯಿತು. ಬಟ್ ಹೇಗಾದರೂ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅನ್ಕೊ. ಎಫರ್ಟ್ ಹಾಕಿ ಮಾಡಿರೋದು. ಯಾಕಂದರೆ ಅದಕ್ಕಿಂತ ಮುಂಚೆ ನಿಮಗೆ ಕಾರ್ಟೂನ್ಗಳ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು. ಹೌದು. ಸೊ ಇದು ಒಂದು ರೀತಿ ಬೇರೆ ಥರದ ಸಿನಿಮಾ ಆಗಿದ್ರಿಂದ ಚಾಲೆಂಜ್ ಇತ್ತು. ಬಟ್ ಅದನ್ನು ನೀವು ಸವಾಲನ್ನು ಎದುರಿಸಿ ಮಾಡಿದ್ದೀರಿ. ಹೌದು, ಚೆನ್ನಾಗಿ ಮಾಡಿದ್ದೀನಿ ಅನ್ಕೊಂಡು. ಗುಡ್. ಸೊ ಜೊತೆಗೆ ಲಯನ್ ಕಿಂಗಲ್ಲಿ ಅಗೇನ್ ಮತ್ತೊಂದು ಮೇಜರ್ ಪಾತ್ರ ಅಂದರೆ ಸಿಂಬಾ ಕ್ಯಾರೆಕ್ಟರ್ಗೆ ಮಾಡಿದ್ದು. ಸೊ ಅದು ಬೆಂಗಳೂರಲ್ಲೇ ಮಾಡಿದ್ದು ಅನ್ಸುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಅಗೇನ್ ಕಾರ್ಟೂನ್ ಆದ್ರೂ ಕೂಡ ಅದರಲ್ಲಿ ಅಂದ್ರೆ ಎಮೋಷನ್ಸ್ ಎಲ್ಲ ಬೇರೆ ತರದಿತ್ತು. ಮತ್ತೆ ಅದು ಡಿಸ್ನಿ ಪ್ರಾಜೆಕ್ಟ್, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯ್ತು? ಆ ಪ್ರಾಜೆಕ್ಟ್ ನಮಗೆ ಬಂದಿದ್ದು ಸೌಂಡ್ ಅಂಡ್ ವಿಷನ್ಗೆ ಅರುಷಾ ಮ್ಯಾಮ್ ಮತ್ತೆ ಜಯಶೀಲ್ ಸರ್. ಸೊ ರೀಸೆಂಟಾಗಿ ಪರಿಚಯ ಆಗಿದ್ರು. ಬಹಳ ಒಂದು ಅದ್ಭುತವಾದ ನಂಟಿದೆ ನಂಗೆ ಅವ್ರ ಜೊತೆ. ಸೊ ಅವ್ರ ಹತ್ರನೂ ನಾನು ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ, ಒಂದು 2-3 ಮಾಡಿ. ಅದಾದಮೇಲೆ ಲಯನ್ ಕಿಂಗ್ ಅನ್ನೋಂಥ ಒಂದು ಪ್ರಾಜೆಕ್ಟ್ ಬಂತು. ಸೊ ಸಿಂಬಾ ಕ್ಯಾರೆಕ್ಟ್ರು ಅಗೇನ್ ತುಂಬ ದೊಡ್ಡ ಪ್ರಾಜೆಕ್ಟ್. ಲಯನ್ ಕಿಂಗ್ ಡಿಸ್ನಿ ಅವ್ರದ್ದು. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಬಿಕಾಸ್ ವಾಯ್ಸ್ ಟೆಸ್ಟ್ ಏನೇ ಆಗಿದ್ರು ಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಕಿತ್ತು. ಸೊ ಡಿಸ್ನಿ ಅವ್ರ ಕಡೆಯಿಂದ ಅಪ್ರೂವಲ್ ಸಿಗಬೇಕಾಗಿತ್ತು. ಸೊ ಅಗೇನ್ ಆ್ಯಸ್ ಯೂಶ್ವಲ್ ಕ್ಯಾರೆಕ್ಟರ್ಗೆ ಹೇಗೆ ಬೇಕಿತ್ತು. ನಾನು ಸ್ವಲ್ಪ ಈ ಸಲ ಸ್ಟಡಿ ಮಾಡಿದ್ದೆ. ಬಿಕಾಸ್ ನಾನು ಹಿಂದಿ ವರ್ಷನ್ ನೋಡಿದ್ದೆ. ಹಿಂದಿ ವರ್ಷನ್ಗೆ ನೋಡಿದರೆ ಇವರು ಶಾರುಖ್ ಖಾನ್ ಅವರ ಮಗ ಮಾಡಿದ್ದು. ಸೊ ಅದು ಒಂಚೂರು ನೋಡಿದೆ. ತೆಲುಗು ವರ್ಷನ್ ನೋಡಿದೆ, ಇಂಗ್ಲೀಷ್ ವರ್ಷನ್ ಮೇನ್ಲಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅದೇ ನಮಗೆ ಬರುತ್ತೆ. ಓಕೆ. ಸೊ ಇಂಗ್ಲೀಷ್ ವರ್ಷನ್ ಫೀಲ್ ನಿಮಗೆ ಗೊತ್ತಿದೆ ಹೇಗಿದೆ ಅಂತ. ಅವ್ರದ್ದು ಎಕ್ಸ್ಟ್ರೀಮ್ ಲೆವೆಲ್ ಅವ್ರದ್ದು. ಸೊ ಸ್ವಲ್ಪ ಸ್ಟಡಿ ಮಾಡಿದ್ದೆ. ದೆನ್ ಒಂದು ಐಡಿಯಾ ಆಯಿತು, ಓಕೆ ಲಯನ್ ಕಿಂಗ್ ಹೀಗೆ ಮಾಡಬೇಕು ಅಂತ. ಸೊ ಹೋದೆ ಸ್ಟುಡಿಯೋಗೆ, ವಾಯ್ಸ್ ಟೆಸ್ಟ್ ಕೊಟ್ಟೆ ಆ್ಯಂಡ್ ಅಪ್ರೂವಲು ಆಯಿತು. ಸೊ ದೆನ್ ಸೊ ಆ ಹೋಮ್ವರ್ಕ್ ಮಾಡಿದ್ದು ತುಂಬ ಒಳ್ಳೇದಾಯಿತು. ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಯಾವ ರೀತಿ ಮಾಡಿದ್ದಾರೆ, ಎಸ್ಪೆಷಲಿ ಇಂಗ್ಲೀಷಲ್ಲಿ ಒಂದು ಎಮೋಷನ್ ಕ್ಯಾರಿ ಮಾಡಿರ್ತಾರೆ. ಬಟ್ ಅದು ಇಂಡಿಯನೈಸ್ಡ್ ವರ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ಹಿಂದಿ ಅಥವಾ ತೆಲುಗು ಎಲ್ಲ ತಮಿಳು ನೋಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ, ಹಿಂಗೆ ಕನ್ವೆ ಮಾಡ್ಬೋದು ಆಡಿಯನ್ಸ್ಗೆ. ಸೊ ಅದರಿಂದ ಒಳ್ಳೇದಾಯ್ತು. ಸೊ ಅದ್ರ ಜೊತೆಗೆ ನೀವು ಬೇರೆ ಬೇರೆ ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಯಾವೆಲ್ಲ ವೆಬ್ ಸೀರೀಸ್ಗಳಲ್ಲಿ ರೀಸೆಂಟಾಗಿ ವರ್ಕ್ ಮಾಡಿದ್ದೀರಾ? ವೆಬ್ ಸೀರೀಸ್ ಅಂತ ಹೇಳಿದ್ರೆ ಸಿಟಿ ಆಫ್ ಡ್ರೀಮ್ಸ್, ಔಟ್ ಆಫ್ ಲವ್ ಅಂತ 2 ವೆಬ್ ಸೀರೀಸ್ ಇತ್ತು. ಅದೆಲ್ಲ ಅರುಣ್ ಸ್ಟುಡಿಯೋದಲ್ಲಿ ವಿಜಯ್ ಸರ್ ಅವ್ರದ್ದು ಮಾಡಿದ್ದು. ಆ್ಯಂಡ್ ದೆನ್ ಮೊನ್ನೆ ಪೆಂಟ್ ಹೌಸ್ ಅಂತ ಒಂದು ಕೊರಿಯನ್ ಡ್ರಾಮಾ ಬಂದಿತ್ತು. ಸೊ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದೆ, ಲೀಡ್. ಆ್ಯಂಡ್ ದೆನ್ ಇನ್ನೊಂದು ಬಂದ್ಬಿಟ್ಟು ದ ವಿಸಲ್ ಬ್ಲೋವರ್ ಅಂತ. ಅದರಲ್ಲಿ ರಿತ್ವಿಕ್ ಭೌಮಿಕ್ ಅವ್ರಿಗೆ ಅದೊಂದು ಆ್ಯಕ್ಚುಲಿ ಅಡಲ್ಟ್ ಕ್ಯಾರೆಕ್ಟರ್, ಅರೌಂಡ್ 25 to 30 ಕ್ಯಾರೆಕ್ಟರ್. ಬಟ್ ಅದಕ್ಕೂ ನನ್ನ ವಾಯ್ಸ್
ವಾಸ್ ಬೇಸ್ ಎನಫ್ ಟು ಗಿವ್ ಇಟ್. ಸೊ ವೆಬ್ ಸೀರೀಸ್ ಹಾಗಾಯಿತು. ಗುಡ್. ಆಮೇಲೆ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್. ಹೌದು. ಸೊ ಅದೊಂದು ಮೇಜರ್ ಪ್ರಾಜೆಕ್ಟ್. ಜೊತೆಗೆ ಅದು ಓವರ್ ಆಲ್ ಇಡೀ ಪ್ರಾಜೆಕ್ಟೇ ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಆಗಿತ್ತು. ಒಂದು ಆ್ಯನಿಮೇಷನ್ ಆ್ಯನಿಮಿ ಸ್ಟೈಲಲ್ಲಿ ಸಿನಿಮಾನ ತೋರಿಸೋದು. ಸೊ ಅಗೇನ್ ಅದರಲ್ಲಿ ನೀವು ಮೇಜರ್ ರೋಲ್ನೇ ಮಾಡಿದ್ದೀರಾ. ಹೌದು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಮೈಲ್ಸ್ ಮೊರಾಲ್ಸ್ ನಾನು ಬಹಳ ಫ್ರೀಯಾಗಿ ಮಾಡಿದಂಥ ಕ್ಯಾರೆಕ್ಟರ್ ಅಂದರೆ ಮೈಲ್ಸ್ ಮೊರಾಲ್ಸ್ ಅಂತ ಹೇಳ್ಬೋದು. ಬಿಕಾಸ್ ಎಕ್ಸಾಕ್ಟ್ ಆಗಿ ನನ್ನ ಕ್ಯಾರೆಕ್ಟರ್ ಹೇಗಿದೆ ಹಾಗೆ ಇತ್ತು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇರಲಿಲ್ಲ. ನಾನು ಹಿಂಗೆ ಮಾತಾಡ್ತೀನಿ ಡೈಲಿ, ಹಾಗೆ ಕೊಡ್ತಿದ್ರೆ ಇಟ್ ಈಸ್ ಫೇರ್ ಎನಫ್ ಫಾರ್ ಇಟ್. ಹಾಗೆ ಸೊ ಅದು ಆ್ಯಕ್ಚುಲಿ ಪ್ರಾಜೆಕ್ಟ್ ಬಂದಿದ್ದು ನನಗೆ ಶಿಲ್ಪ ಅಕ್ಕ ಅವರಿಂದ. ಸೊ ಬಂದ್ಬಿಟ್ಟು ಆಯುಷ್ ಒಂದು ಇದಿದೆ, ರೋಲ್ ಇದೆ, ಬಂದ್ಬಿಟ್ಟು ವಾಯ್ಸ್ ಟೆಸ್ಟ್ ಕೊಡು ಅಂತ ಹೇಳಿದ್ರು. ಸೊ ರೇಣು ಸ್ಟುಡಿಯೋದಲ್ಲಿ ಇದಿತ್ತು, ವಾಯ್ಸ್ ಟೆಸ್ಟ್ ಇತ್ತು. ನಾ ಹೋದೆ. ಹೋಗ್ಬಿಟ್ಟು ಅವ್ರು ಹೇಳಿದ್ರು, ಆಯುಷ್ ಹೀಗಿದೆ ಕ್ಯಾರೆಕ್ಟ್ರು, ನಿಂಗೆ ಸೂಟ್ ಆಗುತ್ತೆ, ಹೇಗಾದರೂ ಮಾಡಿ ನಿಂದೇ ವಾಯ್ಸ್ ಅಪ್ರೂವಲ್ ಆಗೋ ಥರ ಮಾಡು ಅಂತ. ಸರಿ ಓಕೆ ಅಕ್ಕ ಟ್ರೈ ಮಾಡ್ತೀನಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಮಾಡಿದೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಭಾಳ ಖುಷಿ ಆಯಿತು. ನಾನು ಟೀಸರ್ ನೋಡಿದ್ದೆ, ಜಾಸ್ತಿ ಇದ್ರ ಬಗ್ಗೆ ಹೋಮ್ವರ್ಕ್ ಮಾಡೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ದೆ ವಾಸಂಟ್ ಮಚ್ ಕಂಟೆಂಟ್. ಸೊ ಟೀಸರ್ ನೋಡಿದ್ದೆ. ಅದು ಬಿಟ್ಟರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇಂಡಿಯನೈಸ್ಡ್ ವರ್ಷನು ಸಿಗ್ತಿರ್ಲಿಲ್ಲ ನಿಮಗೆ. ಸೊ ಅದು ಒಟ್ಟಿಗೆ ಎಲ್ಲ ರಿಲೀಸ್ ಆಗಿದೆಯಲ್ಲ. ಸೊ ಫೈನ್ ಅಂತ ಹೇಳ್ಬಿಟ್ಟು ಓಕೆ, ಸ್ಕ್ರಿಪ್ಟ್ ಬಹಳ ಚೆನ್ನಾಗಿತ್ತು ಅದಕ್ಕೆ ಇದರಲ್ಲಿ. ಆ್ಯಂಡ್ ಶಿಲ್ಪ ಅಕ್ಕ ನಿಮಗೆ ಗೊತ್ತಿರೋ ಹಾಗೆ ಶಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೆಜೆಂಡ್ಸ್. ಆ್ಯಂಡ್ ಭಾಳ ಹೆಲ್ಪ್ ಮಾಡಿದ್ರು ಅವರು. ಸೊ ಎಲ್ಲರ ಎಫರ್ಟ್ ಸೇರಿ ನನ್ನ ಕಡೆಯಿಂದ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮೈಲ್ಸ್ ಮೊರಾಲ್ಸ್ ವಾಯ್ಸ್ ಟೆಸ್ಟ್ ಹೋಯಿತು. ವಾಯ್ಸ್ ಟೆಸ್ಟ್ ಹೋಗಿ ಬಂತು. ಮತ್ತು ಏನೋ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಬಂತು. ಸೊ ಅದಿದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೆಕಾರ್ಡಿಂಗ್. ಅಲ್ಲಿಗೆ ಹೋಗೋದು ಬರೋದು ತುಂಬ ದೂರ ಆಗ್ತಿತ್ತು. ಆಯಿತಾ, ಬಟ್ ಆದರೂ ಅಷ್ಟೊಂದು ಚೆನ್ನಾಗಿರೋ ಪ್ರಾಜೆಕ್ಟ್ ಸಿಕ್ಕಿರಬೇಕು ಅಂದರೆ ಇಟ್ ಇಸ್ ಆಲ್ ವರ್ತ್ ಇಟ್ ಸರ್. ಅಲ್ಲಿವರೆಗೂ ಹೋದರೂ ಪರವಾಗಿಲ್ಲ. ಹೋಗ್ಬಿಟ್ಟು ಮೈಲ್ಸ್ ಮೊರಾಲ್ಸ್ ಬಹಳ ಫ್ರೀಯಾಗಿ ಹೇಗಿತ್ತು ಹಾಗೆ ಕ್ಯಾರಿ ಆನ್ ಮಾಡಿಕೊಂಡು ನೀಟಾಗಿ, ಆ್ಯಕ್ಚುಲಿ ಡಬ್ಬಿಂಗ್ ಇಂಜಿನಿಯರು ಅಷ್ಟೇ ಪ್ರೇಮಣ್ಣ ಇದ್ದರು, ಆ್ಯಂಡ್ ಶಿಲ್ಪ ಅಕ್ಕ ಅನ್ನೋದು ರಿಯಲಿ ಹೆಲ್ಪ್ಫುಲ್. ಆರಾಮಾಗಿ ಪ್ರಾಜೆಕ್ಟ್ ಮುಗಿಸ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ರು. ಸೊ ಹಾಗೆ ಬಂದು ಥಿಯೇಟ್ರಿಕಲ್ ರಿಲೀಸ್ ಆಯಿತು. ಸೊ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿತ್ತು. ಸೊ ಏನು ಅಂದರೆ ಇಷ್ಟೆಲ್ಲ ಪ್ರಾಜೆಕ್ಟ್ಗಳು ಮಾಡಬೇಕಾದ್ರೆ ಒಂದು ಮೇಜರ್ ಪ್ರಶ್ನೆ ಈ ವಯಸ್ಸಲ್ಲಿ ಬರೋದೇನು ಅಂದರೆ ಹೇಗೆ ಓದು ಬ್ಯಾಲೆನ್ಸ್ ಆಗ್ತಾ ಇದೆ. ಯಾಕಂದರೆ ಎಕ್ಸಾಮ್ಸ್ ಇರುತ್ತೆ, ಜೊತೆಗೆ 10 ವರ್ಷದಲ್ಲಿ ಶುರು ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ 5-6ನೇ ಕ್ಲಾಸ್ ಅಂದರೆ ಆಲ್ಮೋಸ್ಟ್ 10th ಬಂದಾಗ ಅದೊಂದು ದೊಡ್ಡ 10th ಅನ್ನೋದೊಂದು ಇರುತ್ತೆ. ಆಮೇಲೆ PUC ಅಗೇನ್ ಡಿಸಿಷನ್ ಮೇಕರ್ ಅಂತ. ಸೊ ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಆಯಿತು ಥ್ರೂ ಔಟ್ ಜರ್ನಿ? ಸೊ ಸ್ಟಡೀಸ್ ಅಂತ ಹೇಳಿದ್ರೆ ಫಸ್ಟಿಂದಾನೇ ನನಗೆ ಐ ವಾಸ್ ಅ ಗುಡ್ ಕಿಡ್, ಒಳ್ಳೆ ಸ್ಟೂಡೆಂಟ್. ಏನೇ ಹೇಳಿದ್ರು ನೀಟಾಗಿ ಮಾಡ್ತಿದ್ದೆ ನಾನು ಚಿಕ್ಕ ವಯಸ್ಸಲ್ಲೂ. ಹಾಗೆ ಇನಿಷಿಯಲ್ ಡೇಸಲ್ಲಿ ಸೊ ಅಮ್ಮ ಅಂದರೆ ತುಂಬ ಇಷ್ಟ ನನಗೆ. ಸೊ ಟೀಚರಿಂದ ಕಂಪ್ಲೇಂಟ್ ಬರ್ತಿತ್ತು, ಹೆಂಗೆ ಕೊಟ್ಟಿರೋ ಕೆಲಸನೆಲ್ಲ ಮಾಡ್ತಾನೆ, ಬೇಗ ಮುಗಿಸ್ಬಿಟ್ಟು ಅಳಕ್ಕೆ ಶುರು ಮಾಡ್ತಾನೆ, ಅಮ್ಮ ಬೇಕು ಅಂತ. ಸೊ ಹಾಗೆ ಕೊಟ್ಟಿರೋ ಕೆಲಸ ನಾನು ಮಾಡ್ತಿದ್ದೆ, ಬಟ್ ಹಾಗೆ ನನ್ನ ಪ್ರಿಯಾರಿಟೀಸ್ ನನಗೆ ಹಾಗೆ. ಸೊ ಸ್ಟಡೀಸ್ ಅಂದರೆ ನಾನು ಮುಂಚೆಯಿಂದನೂ ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಬಟ್ ದೆನ್ ಆಮೇಲೆ 5th 6th ಅಲ್ಲಿ ಇದೆಲ್ಲ ಬರೋದಕ್ಕೆ ಶುರು ಆಯಿತು. ಬಟ್ ನನಗೆ ಯಾವುದೂ ಎಫೆಕ್ಟ್ ಆಗಲಿಲ್ಲ ಅನ್ಸುತ್ತೆ. ಸೊ ನನ್ನ ಸ್ಟಡೀಸ್ ಹೇಗೆ ಹೈಸ್ಕೂಲ್ ಮ್ಯಾನೇಜ್ ಆಯಿತು ಈಸಿ? ಇಲ್ಲ ಸರ್, ಹಾಗೆ ಹೇಳೋಕ್ಕಾಗಲ್ಲ. 7th ವರೆಗೂ ಏನೋ ಹೋಗ್ತಿತ್ತು. ಬಟ್ 8th 9th 10th ಅಲ್ಲಿ 7th ಇಂದ 8th ಅಂತ ಹೇಳ್ಬೋದು, ಐ ಸ್ಟಾರ್ಟ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್. ಸ್ವಲ್ಪ ಆ ಕಡೆ ವಾಲ್ತಿದ್ದೆ ನಾನು. ಅಂದ್ರೆ ರೆಕಾರ್ಡಿಂಗು ಹಾಗೆ ಇರ್ತಿತ್ತು ಸರ್, ಪೀಕ್ ಅಲ್ಲಿ ಇರ್ತಿತ್ತು. ಅದೊಂದು ಪೀಕ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಹೆಂಗಿತ್ತು ಅಂದ್ರೆ ಬೆಳಗ್ಗೆ ಹೇಳೋದು, ಸ್ಕೂಲ್ಗೆ ಹೋಗೋದು, 3 ಗಂಟೆಗೆ ಬರೋದು, ಅಮ್ಮ ಊಟ ರೆಡಿ ಇರ್ತಿದ್ರು, ಊಟ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಒಂದೊಂದು ದಿನ ಒಂದೊಂದು ಸ್ಟುಡಿಯೋ, 7 ದಿನ ಅಂದ್ರೆ 7 ಸ್ಟುಡಿಯೋ, ಒಂದೊಂದು ದಿನದಲ್ಲಿ ಒಂದೊಂದು ಸ್ಟುಡಿಯೋದಲ್ಲಿ ಕೆಲಸ ಇರುತ್ತೆ ನನಗೆ. ಸೊ ಊಟ ಮುಗಿಸ್ಕೊಂಡು ನಾನು ಅಮ್ಮ ಗಾಡೀಲಿ ಹೋಗೋದು. ಅವ್ರ ನನ್ನ ಜೊತೆ ಎಲ್ಲ ಕಡೆ ಬರ್ತಿದ್ರು. ಸೊ ಅಲ್ಲಿ ಹೋಗಿ ನಾನು ರೆಕಾರ್ಡಿಂಗ್ ಮಾಡಿ ಲಾಸ್ಟಿಗೆ ರಾತ್ರಿ ಸುಸ್ತಾಗ್ಬಿಟ್ಟು ಬರೋದು. ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ, ಓದೋದಕ್ಕೆ ಟೈಮ್ ಇಲ್ಲ. ಬಟ್ ದೆನ್ ಅಗೇನ್ ಸ್ಕೂಲ್ ವಾಸ್ ರಿಯಲಿ ಸಪೋರ್ಟಿವ್ ನನಗೆ. ಸೊ ಅರ್ಥ ಮಾಡ್ಕೊಂಡಿದ್ರು ಈಸ್ ಶೋಯಿಂಗ್ ಸಮ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಂಟ್ರೆಸ್ಟ್, ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ 10th ವರೆಗೂ ನೀವು BA ನಮ್ಮಲ್ಲಿ ಓದಿದ್ದು. 10th ಆದಮೇಲೆ ನೆಕ್ಸ್ಟ್ PUC ಮಾಡಿದ್ದು ಸಾಧನಾ PU ಕಾಲೇಜ್ ಉತ್ತರಹಳ್ಳಿ. ಓಕೆ. ಆಮೇಲೆ ಈಗ ಸೆಕೆಂಡ್ PUC ಆಯಿತು. ಸೊ ಇಂಜಿನಿಯರಿಂಗ್ ಮಾಡ್ತೀನಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಯೂನಿವರ್ಸಿಟಿ. ಓಕೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್. ಹೌದು. ಸೊ ಈಗಲೂ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಏನೋ ತೊಂದರೆ ಆಗ್ತಾ ಇಲ್ಲ? ಅಂದರೆ ಸೆಕೆಂಡ್ PUC ಸ್ವಲ್ಪ ಕಡಿಮೆ ಮಾಡಿದ್ದೆ ಸರ್, ಪ್ರಾಜೆಕ್ಟ್ಸ್ ಎಲ್ಲ ಕಡಿಮೆ ಮಾಡಿದ್ದೆ. ಹೌದು, ನೀವು ಚೂಸ್ ಮಾಡ್ಬೋದಲ್ವ, ಅಂದರೆ ಯಾವ ಟೈಮಲ್ಲಿ ಯಾವುದನ್ನು ಮಾಡಬೇಕು ಅಂತ ನೀವು ಚೂಸ್ ಮಾಡ್ಬೋದು. ಹೌದು, ಕರೆಕ್ಟ್. ಸೊ ದಟ್ ಈಸ್ ಅ ಮೇಜರ್ ರೀಸನ್ ಐ ಚೋಸ್ ಡಬ್ಬಿಂಗ್ ಓವರ್ ಆ್ಯಕ್ಟಿಂಗ್ ಸರ್.
ಯಾಕೆಂದರೆ ನಮಗೆ ಟೈಮ್ ಫ್ರೆಂಡ್ಲಿ, ಯಾವಾಗ ಬೇಕು ಹೋಗಿ ಸ್ಟುಡಿಯೋ ಫ್ರೀ ಇದ್ದರೆ ಮಾಡ್ಕೊಂಡು ಬರ್ಬೋದು ನಾನು. ಸೊ ಡಬ್ಬಿಂಗ್ ಅನ್ನೋದು ನನಗೆ ತುಂಬ ಕನ್ವೀನಿಯೆಂಟ್ ಆಗ್ತಿತ್ತು. ಸೊ ಬಟ್ ರೆಡ್ಯೂಸ್ ಮಾಡಿದ್ದೆ ಸೆಕೆಂಡ್ PUC ಇಲ್ಲಿ, ತುಂಬ ಕಡಿಮೆ ಮಾಡ್ತಿದ್ದೆ. ಕಂಟಿನ್ಯೂಟಿ ಪ್ರಾಜೆಕ್ಟ್ಸ್ ಯಾವುದಿತ್ತು ಅದನ್ನು ಮಾತ್ರ ಮಾಡ್ತಿದ್ದೆ. ಸೊ ನೆವರ್ ಬೀನ್ ಅ ಪ್ರಾಬ್ಲಮ್ ಸರ್. ಸೊ ಇದೆಲ್ಲದರ ನಡುವೆ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಸುಮಾರು ಒಂದು 3 ವರ್ಷಗಳ ಹಿಂದೆ ನಾವು ಒಂದು ಮೇಜರ್ ಪ್ರಾಜೆಕ್ಟ್ನ ಕೈಗೆತ್ಕೊಂಡು ನಡೆಸ್ತಾ ಇದ್ವಿ, ಅದೇ ಮಹಾನಾಯಕ ಅಂಬೇಡ್ಕರ್. ಅದರಲ್ಲಿ ನೀವು ಇನಿಷಿಯಲಿ ಅಂದರೆ ಅಂಬೇಡ್ಕರ್ ತುಂಬ ಚಿಕ್ಕ ಹುಡುಗ ಆಗಿದ್ದಾಗ ಆನಂದ ಕ್ಯಾರೆಕ್ಟರ್, ಅವನ ಅಣ್ಣನ ಕ್ಯಾರೆಕ್ಟ್ರಿಗೂ ನೀವು ಬಂದು ಒಂದು ಸ್ವಲ್ಪ ಎಪಿಸೋಡ್ಸ್ ಮಾಡಿದ್ರಿ. ಅದಾದಮೇಲೆ ಅಂಬೇಡ್ಕರ್ ದೊಡ್ಡವರಾಗ್ತಾರೆ, ಕಾಲೇಜಿಗೆ ಹೋಗ್ತಾರೆ. ಕಾಲೇಜಿಗೆ ಹೋಗೋದಾಗ ನಮ್ಮಲ್ಲಿ ಯಾವ ಹುಡುಗರು PUC ಇಂದ ಆಚೆ ದಾಟಿ ಮತ್ತೆ ಕಾಲೇಜಿಗೆ ಹೋಗೋದು ಹುಡುಕ್ತಾ ಇದ್ದಾಗ ನಿಮ್ಮ ವಾಯ್ಸ್ ಬರುತ್ತೆ. ಸೊ ನಿಮ್ಮ ವಾಯ್ಸ್ ಬಂದು ನನಗೆ ನೆನಪಿರೋ ಹಾಗೆ ನಾವು ಆಡಿಷನ್ನೇ ಆಲ್ಮೋಸ್ಟ್ ಒಂದು 3 ಇಂದ 4 ರೌಂಡ್ ಮಾಡಿದ್ದೀವಿ ಅನ್ಸುತ್ತೆ. ನನಗನ್ಸಿದ್ದು ಅಂದರೆ ನಾನೇ ಕೂರ್ತಾ ಇದ್ದೆ ಆಡಿಷನ್ಗೆ. 3 ಇಂದ 4 ಸಲ ಕೇಳಿದಾಗಲೂ ಕೂಡ ಅಂದರೆ 3 ಬೇರೆ ಬೇರೆ ದಿವಸ, 4 ಸಲನೂ ಬೇರೆ ಬೇರೆ ದಿವಸ ಮಾಡಿಸಿದ್ದೀವಿ. 4 ಸಲನೂ ಇಲ್ಲ ಮಾಡೋಣ, ಇದು ಹೀಗೆ ಮಾಡಲಾ ಹಾಗೆ ಮಾಡಲಾ ಅಂತ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರಿ. ಅದರಿಂದನೇ ಅದು ಆಡಿಷನಲ್ಲಿ ಅಪ್ರೂವ್ ಆಯಿತು. ಸೊ ಅವಾಗ ಏನು ಅನ್ನಿಸ್ತಾ ಇತ್ತು ಅಂದರೆ ಏನಪ್ಪ ಇಷ್ಟು ಕಾಟ ಕೊಡ್ತಾ ಇದ್ದಾರೆ ಅಂತ? ಇಲ್ಲ ಇಲ್ಲ, ಆ್ಯಕ್ಚುಲಿ ಪುನೀತ್ ಅಣ್ಣ ಅನ್ಸುತ್ತೆ ಅಲ್ಲ ನಿಮಗೆ ಹೇಳಿದ್ದು. ಸೊ ಅದೇ ಮಹಾನಾಯಕ ಅಂತ ಹೇಳಿದ್ದು ನನಗೆ ಲಾಕ್ಡೌನ್ ಟೈಮಿಂದ ಆನಂದ ಅನ್ನೋ ಒಂದು ಪಾತ್ರಕ್ಕೆ ಮಾಡ್ತಿದ್ದೆ. ಬಟ್ ಆವಾಗ ನನ್ನ ವಾಯ್ಸ್ ಏನೋ ಒಂದು ಸ್ವಲ್ಪ ಕ್ರ್ಯಾಕ್ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂಬೇಡ್ಕರ್ ಪಾತ್ರ ಸ್ವತಃ ನನ್ನ ಹತ್ರ ಬರುತ್ತೆ ಅಂತ. ಸೊ ಆ್ಯಕ್ಚುಲಿ ಆಡಿಷನ್ಗೆ ಅಂತ ಬಂದಾಗ ನೀವು ಫೋನ್ ಮಾಡಿದಾಗ ನಾನು ಅನ್ಕೊಂಡೆ ಅಂಬೇಡ್ಕರ್ ಪಾತ್ರಕ್ಕೆ ಮತ್ತೆ ನನ್ನ ಕರೀತಾ ಇದ್ದಾರಾ ಅಂತ. ಆಮೇಲೆ ಗೊತ್ತಾಯ್ತು ಅವ್ರು ದೊಡ್ಡವರಾಗಿದ್ದಾರೆ ಅಂತ. ಭಾಳ ಕಷ್ಟ ಆಗಿತ್ತು ಸರ್ ಆಡಿಷನಲ್ಲಿ, ನಿಜ ತುಂಬ ಕಷ್ಟ ಆಯಿತು. ಅಂದರೆ ನನಗೊಬ್ಬನಿಗೆ ಅಂತಲ್ಲ, ಪಾಪ ನಿಮಗೂ ಅಷ್ಟೇ ಆ್ಯಂಡ್ ಹೋಲ್ ಸ್ಟುಡಿಯೋಗೆ ತುಂಬ ಕಷ್ಟ ಆಗಿತ್ತು. ಬಿಕಾಸ್ ಆ ಒಂದು ಅಂಬೇಡ್ಕರ್ ಅನ್ನೋ ಒಂದು ಪಾತ್ರದ ಇಂಟೆನ್ಸಿಟಿನೇ ಅದು ಬೇರೆ ಇತ್ತು. ಆ ಒಂದು ಪಾತ್ರಕ್ಕೆ ಜಸ್ಟಿಸ್ ಕೊಡಬೇಕು ಅಂತಿದ್ರೆ ಬಹಳ ಹಾರ್ಡ್ ವರ್ಕ್ ಬೇಕಿತ್ತು. ಆ್ಯಂಡ್ ಅದು ಬರೀ ನನ್ನೊಬ್ಬನಿಂದ ಅಲ್ಲ, ನನ್ನ ಸುತ್ತ ಇರೋರಿಂದನೂ ಬಹಳ ಹಾರ್ಡ್ ವರ್ಕ್ ಬೇಕಾಗಿತ್ತು. ಸೊ ಥ್ಯಾಂಕ್ಸ್ ಟು ಯು ಹರಿವು ಸ್ಟುಡಿಯೋಸ್, ನನ್ನ ಒಳಗಡೆ ಇದ್ದಂಥ ಎಕ್ಸ್ಟ್ರೀಮ್ ಲೆವೆಲನ್ನು ಆಚೆ ತಂದುಬಿಟ್ಟು ಅಂಬೇಡ್ಕರ್ ಅನ್ನೋ ಒಂದು ಪಾತ್ರಕ್ಕೆ ಮಾಡಿಸಿದ್ರು. ಆಡಿಷನ್ ಅಷ್ಟೇ ಸರ್, ನೀವು ಹೇಳಿದಾಗೆ 4 ರೌಂಡ್ ಇತ್ತು. ಫಸ್ಟಲ್ಲಿ 10 ಜನ ಏನೋ ಆಡಿಷನ್ ಕೊಟ್ಟಿದ್ರು, ಆಮೇಲೆ 5, 4, 3 ಅಂತ. ಆ್ಯಂಡ್ ಓವರಾಲ್ ಅಂದರೆ ಈವನ್ ಅದಕ್ಕೆ ಝೀ ಟೀಮ್ ಕೂಡ, ಝೀ ಫಿಕ್ಷನ್ ಟೀಮ್ ಅವ್ರದ್ದು ಕೂಡ ಅಷ್ಟೇ ದೊಡ್ಡ ಸಪೋರ್ಟ್ ಇತ್ತು, ಎಫರ್ಟ್ ಇತ್ತು. ಅದು ಅಂದರೆ ಕ್ವಾಲಿಟಿ ಮೇಲೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ನಾವು ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು, ಅದು ವಾಯ್ಸ್ ಮೇಲೆ ಯಾವುದೂ ಕಾಂಪ್ರಮೈಸ್ ಇಲ್ಲ. ಸೊ ಅದು ನೀಟಾಗಿ ಮಾಡಬೇಕು ಅನ್ನೋದ್ರ ಮೇಲೆ ಇತ್ತು. ಹಾಗಾಗಿ ನಾವು ಎಲ್ಲರೂ ಕೂಡ ಸೇರಿ ಅದಕ್ಕೆ ಮಾಡಿದ್ದು. ನೀವು ಅದಕ್ಕೆ ಚೆನ್ನಾಗಿ ಸ್ಪಂದಿಸಿದ್ರಿ. ಹೌದು ಹೌದು, ಹಾಗೆ. ಸೊ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹರಿವು ಸ್ಟುಡಿಯೋಸ್, ನಿಮಗೆ ಆ್ಯಂಡ್ ಝೀ ಟೀಮ್. ಯಾಕೆಂದರೆ ಆ ಒಂದು ಪಾತ್ರದಿಂದ ಡಬ್ಬಿಂಗ್ ಅನ್ನುವಂಥದ್ದು ಏನು ಅನ್ನೋದ್ರ ನಿಜವಾದ ಅರ್ಥ ನನಗೆ ಅರ್ಥ ಆಗಿದ್ದು ಸರ್. ಓಕೆ, ಬಿಕಾಸ್ ಬಹಳ ಅದ್ಭುತವಾದ ಪಾತ್ರ ಅದು. ಇವತ್ತಿಗೂ ಹೋದರೆ ಅಂಬೇಡ್ಕರ್ ಅನ್ನೋ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಸಿಗುವಂಥ ಗೌರವನೇ ಬೇರೆ ಸರ್. ಹೆಚ್ಚೇನೂ ಮಾಡ್ತಿಲ್ಲ ಸರ್, ನಾನು ನಿಜ ಹೆಚ್ಚೇನೂ ಮಾಡ್ತಿಲ್ಲ. ಆ ಒಂದು ಪಾತ್ರ ಹಿಂದಿಯಲ್ಲಿ ಏನಿದೆ ಅದನ್ನು ಕನ್ನಡಕ್ಕೆ ತರ್ತಾ ಇದ್ದೀವಿ ಅಷ್ಟೇ. ಬಟ್ ಆ ಒಂದು ಪಾತ್ರಕ್ಕೆ ಸಿಗ್ತಾ ಇರೋಂಥ ಗೌರವ ಇದೆಯಲ್ಲ ಸರ್, ಹೇಳೋಕ್ಕಾಗಲ್ಲ ಸರ್. ಬಹಳ ಪ್ರೀತಿ ತೋರಿಸ್ತಾರೆ, ಬಹಳ ಗೌರವ ಕೊಡ್ತಾರೆ. ಆ್ಯಂಡ್ ಅದರಿಂದ ಜನಗಳಿಗೆ ಬಹಳ ಹತ್ರ ಆಗಿದ್ದೀನಿ. ಅದು ಅಲ್ಲದೆ ಝೀ ಕುಟುಂಬ ಅವಾರ್ಡ್ಸ್ ಅನ್ನುವಂಥ ಅತಿ ದೊಡ್ಡ ಸ್ಟೇಜ್ ಮೇಲೆ ಹೋಗಿ ನಿಲ್ಲುವಂಥ ಅವಕಾಶನೇ ಎಷ್ಟೋ ಜನಕ್ಕೆ ಸಿಗಲ್ಲ. ಅಂಥದ್ರಲ್ಲಿ ಹೋಗಿ ಒಂದು ಅವಾರ್ಡನ್ನು ತಗೊಂಡಿದ್ದೀನಿ ಅಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆಯುಷ್, ಈಗ ಬೇರೆ ಸೀರಿಯಲ್ ಮತ್ತು ಕಾರ್ಟೂನ್ಗಳ ಡಬ್ಬಿಂಗ್ ಅಥವಾ ಸಿನಿಮಾಗಳ ಡಬ್ಬಿಂಗ್ ಕೂಡ ಆಗ್ತಾ ಇದೆ. ಜೊತೆಗೆ ಬೇರೆ ಇನ್ಯಾವುದಾದ್ರೂ ಸಿನಿಮಾಗಳ ಡಬ್ಬಿಂಗ್ ಆಯಿತಾ ಅಥವಾ ಸಿನಿಮಾ ನಟನೆ ಕೂಡ ಏನಾದರೂ ಅವಕಾಶಗಳು ಸಿಗ್ತಾ? ಸೊ ಸಿನಿಮಾಗಳ ಡಬ್ಬಿಂಗ್ ಅಂದರೆ ಕೆಲವು ಇಂಡಿಯನ್ ಸಿನಿಮಾಸ್ ಇದೆಯಲ್ಲ, ಈಗ ಮೊನ್ನೆ ರೀಸೆಂಟಾಗಲ್ಲ ಒಂದು 2-3 ವರ್ಷ ಆಯಿತು, ಗಣೇಶ್ ಸರ್ ಅವ್ರದ್ದು, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವ್ರದ್ದು ಗಿಮಿಕ್ ಅಂತ ಒಂದು ಸಿನಿಮಾ ಬಂತು. ಅದ್ರ ಡೈರೆಕ್ಟರ್ ಬಂದುಬಿಟ್ಟು ನಾಗಣ್ಣ ಸರ್ ಅವರು ಕರೆದಿದ್ದು. ಸೊ ಅವ್ರು ಆ್ಯಕ್ಚುಲಿ ನಾನು ಹೋದಾಗ ಗೊತ್ತಿರಲಿಲ್ಲ ನಂಗೆ ಯಾವ ಪ್ರಾಜೆಕ್ಟ್ ಅಂತ. ಹೋದ್ಮೇಲೆ ಗೊತ್ತಾಯಿತು ಹೀಗಿದೆ ಅಂತ. ಅದು ಹೇಗಿತ್ತು ಅಂದರೆ ಸರ್, ಒಂದು ಹಾರರ್ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಡಬೇಕಿತ್ತು. ಸೊ ಅಂತ ಏನೋ ಹಾರರ್ ಸ್ಕ್ರೀಮ್ಸ್ ಅದೆಲ್ಲ ಇರ್ತಾಯಿತ್ತು. ಸೊ ನನಗೆ ಆ್ಯಕ್ಚುಲಿ ನಿಜ ಭಯ ಆಯಿತು. ಹಂಗೆ ಗೊತ್ತಾಯಿತು ಸರ್ ನಾಗಣ್ಣ ಸರ್ ಇಲ್ಲಿದ್ದಾರಾ ಅಂತ. ನಂಗೆ ಅದೊಂದು ಟೆನ್ಷನು, ಸರ್ ಇದ್ದಾರೆ, ಏನು ತಪ್ಪು ಮಾಡಬಾರ್ದಿಲ್ಲಿ ಅಂತ. ಆ್ಯಂಡ್ ಇನ್ನೊಂದು ಕಡೆ ಅಂಥ ಸಿನಿಮಾ ಬಂದಿದೆ, ಸೊ ಅದು ಮಾಡಬೇಕು ಅಂತ. ಬಟ್ ಅವ್ರು ಆ್ಯಕ್ಚುಲಿ ಆಚೆ ಬಂದ್ಬಿಟ್ಟು ಹೇಳಿದ್ರು ಅಮ್ಮನ ಹತ್ರ, ಭಾಳ ಚೆನ್ನಾಗಿ ಮಾಡಿದ್ದಾನೆ ನಿಮ್ಮ ಹುಡುಗ, ಒಳ್ಳೆ ಟ್ಯಾಲೆಂಟ್ ಇದೆ, ಮುಂದೆ ಹೋಗ್ತಾನೆ ಅಂತ. ಹಾಗೆ ಸೊ ಅದು ಬಿಟ್ಟರೆ 96 ಅಂತ ತಮಿಳ್ ಮೂವಿ, ಅದು ಕನ್ನಡಗಾಯಿತು. ಗೋಲಿ ಸೋಡಾ ಅಂತ. ಸೊ
ಅಂಥದ್ದೆಲ್ಲ ಸಿನಿಮಾಗಳು ಕನ್ನಡಕ್ಕೆ ಅಡಾಪ್ಟ್ ಮಾಡಿದೆ. ಸೊ ಸಿನಿಮಾ ಆ್ಯಕ್ಟಿಂಗ್ ಕಡೆಗೆ ಏನಾದರೂ? ಹಾಂ, ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಕಿನ್ನರಿ ಸೀರಿಯಲ್ ಅದರಲ್ಲಿ ಮೇಜರ್ ರೋಲ್. ಅದಾದಮೇಲೆ ಮಜಾ ಭಾರತ ಅಂತ ಸೀಸನ್ 1 ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದೆ 8 ಮಂತ್ಸ್. ಅದು ಹೋಯ್ತು. ಸ್ಟಾರ್ ಸುವರ್ಣದಲ್ಲಿ ಇಲ್ಲ, ಕಲರ್ಸ್ ಕನ್ನಡ ಸಾರಿ. ಸೊ ಮಜಾ ಭಾರತದಲ್ಲಿ ಎಸ್ ನಾರಾಯಣ್ ಸರ್, ಶ್ರುತಿ ಮ್ಯಾಮ್ ಜಡ್ಜ್ ಆಗಿದ್ರು. ಅದೊಂದಾಗಿ ಅದಾದ್ಮೇಲೆ ಸಿನಿಮಾಗಳು ಬಂತು. 1098 ಚೈಲ್ಡ್ಹುಡ್ ಅಂತ, ಅದು ಶ್ವೇತಾ ಮ್ಯಾಮ್ ಅವರು ಆ್ಯಕ್ಚುಲಿ ನಾ ಫಸ್ಟ್ ಟೈಮ್ ಸಿಲ್ವರ್ ಸ್ಕ್ರೀನ್ಗೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅದರಲ್ಲಿ ಪ್ರಾಮಿನೆಂಟ್ ರೋಲ್, ಮೇಜರ್ ರೋಲ್ ಮಾಡಿದೆ ನಾನು, ಅಕ್ಷಯ್ ಅನ್ನುವಂಥ ಒಂದು ಕ್ಯಾರೆಕ್ಟರು. ಸೊ ಅದಾದಮೇಲೆ 2ನೇ ಮೂವಿ ಬಂದಿದ್ದು ಶಿವರುದ್ರಯ್ಯ ಸರ್ ಅವ್ರದ್ದು ರಾಮನ ಸವಾರಿ ಅಂತ, ಗಿರೀಶ್ ಕಾಸರವಳ್ಳಿ ಸರ್ ಅವರು ಬರೆದಿರುವಂಥ ಕತೆ ಅದು. ಸೊ ಅದರಲ್ಲಿ ಅಪ್ಪು ಅನ್ನುವಂಥ ಒಂದು ಪಾತ್ರ ಮಾಡ್ತೀನಿ. ಸೊ ಬಹಳ ಕಲ್ತಿದ್ದೀನಿ ಸರ್ ಅದು ಸಿನಿಮಾಯಿಂದ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಕೂಡ ಸಿಗುತ್ತೆ. ಸೊ ಅದೊಂದು ಸಿನಿಮಾ. ಅದಾದ್ಮೇಲೆ 3ನೇ ಸಿನಿಮಾ ಬಂದ್ಬಿಟ್ಟು ಸಾರಾ ವಜ್ರ ಅಂತ, ಅದು ಆ್ಯಕ್ಚುಲಿ ಶ್ವೇತಾ ಮ್ಯಾಮ್ ಅವ್ರು ಮತ್ತೆ ನನ್ನ ಕರೆದಿದ್ದು. ಸೊ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ಸಿನಿಮಾ ಜರ್ನಿ ಅಂತ ಹೇಳಿದ್ರೆ ಇಷ್ಟ ಸರ್. ಓಕೆ, ಗುಡ್. ಸೊ ಹೀಗೆ ನಿಮ್ಮ ಸಿನಿಮಾ ಜರ್ನಿ ಹಾಗೆ ಡಬ್ಬಿಂಗ್ ಜರ್ನಿ ಎರಡೂ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಾಗಲಿ ಅಂತ ನಾವು ಹಾರೈಸ್ತೀವಿ. ಇದೇ ರೀತಿ ಸಿನಿಮಾಗಳಿಗೆ ಮತ್ತು ಒಳ್ಳೊಳ್ಳೆ ಪಾತ್ರಗಳಿಗೆ ದನಿಯನ್ನು ನೀಡಿ ನೀವು ತುಂಬ ಡಬ್ಬಿಂಗ್ನಲ್ಲಿ ಹಾಗೆ ನಟನೆಯಲ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಕ್ಸಸ್ನ ಕಾಣಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಕೊನೆಯದಾಗಿ ಮನೆಯ ಸಪೋರ್ಟ್ ಹೇಗಿದೆ? ಅಪ್ಪ ಅಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅಪ್ಪ ಅಮ್ಮ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಸರ್. ಅಪ್ಪ ಏನಾದರೂ ಮಾಡು, ನಿಂಗೆ ಫ್ರೀಡಮ್ ಇದೆ ಅಂತ ಅದೊಂದು ಕೊಟ್ಟಿದ್ರು ಅವರು. ಬಟ್ ಅಮ್ಮ ಹಾಗಲ್ಲ, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದು, ಎಲ್ಲೋ ಒಂದು ಕಡೆ ಎಡದೆ ಎಲ್ಲ ಕಡೆನೂ ನನ್ನ ಜೊತೆ ಪ್ರತಿಯೊಂದು ಕಡೆ ಬರ್ತಿದ್ರು ಸರ್. ಸ್ಟುಡಿಯೋಗೆ ನಾನು ಹೆಂಗೆ ಹೋಗ್ತಿದ್ದೆ ಅವರು ಅಲ್ಲೇ ಬರ್ತಿದ್ರು. ಪಾಪ ನಾನಾದರೂ ಅಲ್ಲಿ ಅಷ್ಟು ಡಬ್ಬಿಂಗ್ ಮಾಡ್ತಿದ್ದೆ. ನಾನು ಕಾರ್ಟೂನ್, ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ಹಾಕ್ತಿದ್ರು, ನಾನು ಕಾರ್ಟೂನ್ ನೋಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದೆ. ಬಟ್ ಅವ್ರ ಪಾಪ ಆಚೆ ಕೂತ್ಕೊಂಡು, ಏನು ಕೆಲಸ ಇಲ್ಲ ಅವ್ರಿಗೆ, ಆಚೆ ಕೂತ್ಕೊಂಡು ಶಿಸ್ ವೇಟೆಡ್ ಲಾಟ್ ಫಾರ್ ಮೀ ಆ್ಯಂಡ್ ನನಗೋಸ್ಕರ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಸೊ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹರ್. ಸೊ ಅವರು ಅಷ್ಟು ಸಪೋರ್ಟ್ ಮಾಡಿದ್ರಿಂದ ನಿಮಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ. ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಖಂಡಿತವಾಗ್ಲೂ, ಅವ್ರ ಸಪೋರ್ಟ್ ಇಲ್ಲದಿದ್ರೆ ಖಂಡಿತ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಹೌದು. ಇಲ್ಲಿವರೆಗೂ ಬಂದು ನಮ್ಮ ಜೊತೆ ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ತೆರೆ ಮುಂದಿನ ಕಲಾವಿದರನ್ನು ಗುರುತಿಸೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಬಟ್ ತೆರೆ ಹಿಂದೆ ಯಾರು ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸೋಲ್ಲಿ ಎಷ್ಟೋ ಜನ ಹಿಂದೆ ಹೋಗ್ತಾರೆ. ಆದರೆ ನೀವಂಥ ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಇಂಥ ಡಬ್ಬಿಂಗ್ ಆರ್ಟಿಸ್ಟ್ನೆಲ್ಲ ಮುಂದೆ ತಂದು ಅವ್ರನ್ನ ಜನಗಳಿಗೆ ಪರಿಚಯ ಮಾಡಿಸೋವಂಥದ್ದೊಂದು ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಗ್ರೇಟ್ಫುಲ್ ಟು ದ್ಯಾಟ್. ಆ್ಯಂಡ್ ಯಾರ್ದಾದ್ರೂ ಹೆಸರನ್ನ ಮರೆತಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಬಟ್ ಯಾರ್ಯಾರು ನನ್ನ ಇಲ್ಲಿವರೆಗೂ ಬರೋದಕ್ಕೆ ಸಹಾಯ ಮಾಡಿದ್ರೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡಬ್ಬಿಂಗ್ ಅನ್ನುವಂಥದ್ದು ಒಂದು ಮಹಾಸಾಗರ ಅಂತ ಹೇಳ್ಬೋದು. ಆ್ಯಂಡ್ ಆ ಮಹಾಸಾಗರದಲ್ಲಿ ನಾನೊಂದು ಸಣ್ಣ ಮೀನು ಅಷ್ಟೇ, ಸಣ್ಣದಂದರೆ ಸಣ್ಣ ಮೀನು. ಸೊ ಪ್ರತಿದಿನ ನಿಮ್ಮಂಥವರಿಂದ ಇಲ್ಲ ದೊಡ್ಡವರಿಂದ ಇಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರು ಇದ್ದಾರೆ ಸರ್. ಈಗ ನಾವೆಲ್ಲ ಬರೀ 5 ವರ್ಷ 6 ವರ್ಷ 8 ವರ್ಷದಿಂದ ಇರೋರು, ಬಟ್ 20 ವರ್ಷ 30 ವರ್ಷ 40 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋರು ತುಂಬ ಜನ ಇದ್ದಾರೆ. ಸೊ ಪ್ರತಿದಿನ ಅವ್ರು ಮಾಡೋದನ್ನು ನೋಡಿ ಕಲ್ತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಅವ್ರು ಅಟ್ಲೀಸ್ಟ್ ಒಂದು 5% ಆದರೂ ರೀಚ್ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತಿರ್ತೀವಿ. ಸೊ ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆಯ ಒಂದು ಫೀಲ್ಡಲ್ಲಿ ನಾವು ಕೂಡ ಒಂದು ಸಣ್ಣ ಪಾತ್ರವನ್ನು ನಿಭಾಯಿಸಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಅದನ್ನು ನೀವು ಗುರುತಿಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.